ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋ ಕಾರಣಕ್ಕೆ ರಾಜಕೀಯ ಮಾಡಬೇಕು ಅಂತ ನೀವು ಹೋರಾಟ ಮಾಡ್ತಿದ್ರೆ ಅಥವಾ ಹೋರಾಟವನ್ನ ತೀವ್ರಗೊಳಿಸಿದೀರಾ ಅಂತ ನಮ್ ಜನಕ್ಕೆ ಈ ಎಐಸಿಸಿ 8,000 ಉದ್ಯೋಗ ಸೃಷ್ಟಿ ಕೊಡ್ತೀರಾ? ಅವತ್ ಬೇಡ ಅನ್ನೋರು ಬೇಕು ಅಂತ ಹೋರಾಟ ಮಾಡ್ತಾರೆ, ಅವತ್ತಿಲ್ ಬೇಕು ಅಂತ ಸಹಾಯ ಮಾಡೋದು ಬೇಡ ಅಂತ ಹೋರಾಟ ಮಾಡ್ತಾರೆ. ಹಣದಾಸೆ ತೋರಿಸೋ ಎದುರಿಸೋ ಮತ್ತೊಂದು ಮಾಡಿ ಅವ್ರ ಆಸ್ತಿಗಳನ್ನ ಕಬ್ಜಾ ಮಾಡುವಂತ ಅವಕಾಶಗಳು ಇರ್ತವೆ. 10 ವರ್ಷ ಮಾಡೋ ಪ್ರಾಜೆಕ್ಟ್ ನಾನು 2 ವರ್ಷ ಮಾಡ್ಬೋದು, 50-50 ರೇಷನ್ ಕೊಡ್ತೀವಿ ಅಂತಲ್ವಾ. ನಾನು ಇವತ್ತು ಅವ್ರಿಗೊಂದು ಓಪನ್ ಚಾಲೆಂಜ್ ಕೊಡ್ತೀನಿ, ನೀವು ರೆಡ್ ಝೋನ್ ಹೋರಾಟ ಮಾಡಿ, ನಿಮ್ಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಅವ್ರು ಆಲ್ರೆಡಿ ಅದಕ್ಕೆ ಕಾನೂನಲ್ಲಿ ನಮ್ಮ ಮನುಷ್ಯಕ್ಕೆ ಏನೇನ್ ಬೇಕು ಅಂತ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ಆ ದೊಡ್ಡ ಜಮೀನ್ದಾರು ಬದುಕೋಕ್ಕೋಸ್ಕರ ಸಣ್ಣ ಸಣ್ಣ ಜಮೀನ್ದಾರು ಜೀವನ ಕಿತ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಆ ಭೂಮಿಯನ್ನ ಯಾವ ರೀತಿ ಬಳಸ್ಕೊಳ್ಬೇಕು ಅಂತ ಹೇಳಿ ರೈತ ನಿರ್ಧಾರ ಮಾಡಬೇಕು, ಒಟ್ಟು ಸರ್ಕಾರ ನಿರ್ಧಾರ ಮಾಡೋದಲ್ಲ. ಅಣ್ಣ ನಮಸ್ತೆ. ಬಿಡದಿಯ ಬಡಿದಾಟ ಪ್ರತಿದಿನ ಜಾಸ್ತಿ ಆಗ್ತಾನೆ ಇದೆ. ಈಗಾಗಲೇ ಇಲ್ಲಿವರೆಗೂ 480 ದಿನಗಳಿಗೂ ಅಧಿಕ ದಿನಗಳ ಕಾಲ ನಾವು ಭೂಮಿಯನ್ನ ಕೊಡೋದಿಲ್ಲ ಅಂತ ಇಲ್ಲಿ ನೀವು ಹೋರಾಟ ಮಾಡ್ತಿದ್ರಿ. ಆದ್ರೆ ಇವತ್ತಿಗೆ ನಿಮಗೆ ನಿಮ್ಮೂರಲ್ಲೇ ಪೈಪೋಟಿಯನ್ನ ಕೊಡ್ಲಿಕ್ಕೆ ನಾವು ಭೂಮಿಯನ್ನ ಕೊಡ್ತೀವಿ ಅಂತ ಹೇಳಿ ಹೋರಾಟ ಮಾಡ್ಲಿಕ್ಕೆ ಬಂದು ಕೂತಿದ್ದಾರೆ. ಅವ್ರ ಬಗ್ಗೆ ಹೇಳೋದಾದ್ರೆ, ಕೊಡ್ತೀವಿ ಅಂತ ಕುಂತಿರೋ ರೈತರುಗಳು ಸಹ ನಮ್ಮ ಗ್ರಾಮದವರೇ, ನಮ್ಮ ಪಂಚಾಯತಿಯವರೇ, ನಮ್ಮ ರೈತರುಗಳೇ. ವಿಶೇಷವಾಗಿ ಆ ರೈತರುಗಳು ಏನಂತ ಅಂದ್ರೆ ಆರ್ಥಿಕವಾಗಿ ತುಂಬಾ ಸದೃಢವಾಗಿರುವಂತ ರೈತರುಗಳು, ಮತ್ತೆ ಅವ್ರ ಜಮೀನಲ್ಲಿ ಕೂಲಿ ಕಾರ್ಮಿಕರು ಇಟ್ಕೊಂಡು ವ್ಯವಸಾಯ ಮಾಡುವಂತ ರೈತರುಗಳು ಅವರು. ಸೊ ಹಾಗಾಗಿ ಇವತ್ತು ಏನಾಗಿದೆ, ಬಿಡದಿ ಮತ್ತು ಆರೋಳಿ ಇಂಡಸ್ಟ್ರಿಗಳಾಗಿರೋದ್ರಿಂದ ಸ್ವಲ್ಪ ವ್ಯವಸಾಯದ ಕೂಲಿ ಕಾರ್ಮಿಕರು ಕೊರತೆ ಇರುವಂತ ರೈತರುಗಳು ಈಗ ನಮ್ಗೆ ಬೇಡ, ಇದನ್ನ ಒಂದು ಅಭಿವೃದ್ಧಿ ಮಾಡಿ ಟೌನ್ಶಿಪ್ ಮಾಡ್ತಿರೋ ಅಥವಾ ಇನ್ನೊಂದು ಲೇಔಟ್ ಬಡಾವಣೆನೋ ಅಥವಾ ಒಂದು ಕೈಗಾರಿಕಾ ರೀತಿ ಕಮರ್ಷಿಯಲ್ ಕನ್ವರ್ಟ್ ಆಗ್ಬೇಕು ಅಂತ ಉದ್ದೇಶ ಅಂತ ದೊಡ್ಡ ಜಮೀನ್ದಾರು. ಸೊ ಹಾಗಾಗಿ ಅವ್ರ ಬಗ್ಗೆ ನಾವ್ ಹೆಚ್ಚಿಗೆ ಹೇಳ್ತಾ ತಪ್ಪು ಅಂತ ವಾದ ಮಾಡಲ್ಲ. ಅವ್ರ ಅಭಿವೃದ್ಧಿಗೋಸ್ಕರ ಸಣ್ಣ ರೈತರು ಬಲಿ ಕೊಡಬೇಡಿ ಅಂತ ನಾವು ಅವ್ರನ್ನೂ ಮನವಿ ಮಾಡ್ಕೊಳ್ತೀವಿ. ಅಲ್ಲ, ಅವರು ನಾವು ಅಭಿವೃದ್ಧಿ ಆಗ್ಬೇಕಪ್ಪ, ಇಷ್ಟು ದಿನಗಳ ಕಾಲ ಇದೇ ರೀತಿ ಇದ್ವಿ, ಸುತ್ತಮುತ್ತ ಇರುವಂತ ಬೇರೆ ಪ್ರದೇಶಗಳಲ್ಲಿ ಅವ್ರು ಲೇಔಟ್ ಗಳನ್ನ ಮಾಡ್ಕೊಂಡು ಅಥವಾ ಬೇರೆ ರೀತಿ ಅಭಿವೃದ್ಧಿ ಆಗ್ತಿದ್ದಾರೆ, ನಾವು ಅದೇ ರೀತಿ ಅಭಿವೃದ್ಧಿ ಆಗ್ಬೇಕು ಅಂತ ಅವರು ಅನ್ಕೊಳ್ತಿದ್ದಾರೆ. ಅವರ ಬೇಡಿಕೆನೂ ಸರಿ ಇದೆ ಅಲ್ವಾ? ಅವ್ರ ಬೇಡಿಕೆ ತಪ್ಪು ಅಂತ ನಾವ್ ಹೇಳ್ತಾ ಇಲ್ಲ. ಅವ್ರ ಬೇಡಿಕೆ ಹೇಳ್ತಾ ಇರೋದು ಅಭಿವೃದ್ಧಿ ಆಗ್ಬೇಕು ಅಂತ. ಅಭಿವೃದ್ಧಿ ಆಗ್ಬೇಕಾದ್ರೆ ಕೊರತೆ ಆಗಿರೋದೇನೋ ರೆಡ್ ಝೋನ್ ಅಂತ ಒಂದು ಭೂತ ಬಂದು ಕುಂತಿರೋದ್ರಿಂದ ಅವರು ಆ ಬಡಾವಣೆಗೆ ಇನ್ನೊಂದು ಮತ್ತೊಂದು ಮಾಡ್ಕೊಳಕ್ಕೆ ಅವಕಾಶ ಅಂದ್ರೆ ಕಾನೂನು ಅವಕಾಶ ಇಲ್ಲ. ನಮ್ಮ ಹೋರಾಟ ಹೇಗಿರ್ಬೇಕು ಅಂದ್ರೆ ಅದು ಅವ್ರ ಹೋರಾಟ ಹೇಗಿರ್ಬೇಕು ಅಂತ ಅಂದ್ರೆ, ಈ ನಮ್ಗೆ ಏನ್ ಅಭಿವೃದ್ಧಿಗೆ ಬಯಸುವಂತ ರೈತರಿಗೆ ತೊಂದರೆ ಆಗಿರೋ ರೆಡ್ ಝೋನ್ ಬಿಡಿ ಅಂತ ಹೋರಾಟ ಮಾಡ್ಬೇಕೆ ವಿನಃ ಆ ದೊಡ್ಡ ಜಮೀನ್ದಾರು ಬದುಕೋಕ್ಕೋಸ್ಕರ ಸಣ್ಣ ಸಣ್ಣ ಜಮೀನ್ದಾರು ಜೀವನ ಕಿತ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಏಕೆಂದ್ರೆ ಅವ್ರಿಗೆ ಕೂಲಿ ಕಾರ್ಮಿಕ ಸಿಕ್ತಿಲ್ಲ ಅಂತ ವ್ಯವಸಾಯ ನಿಲ್ಲಿಸಿದ್ದಾರೆ, ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ನಮ್ಮಲ್ಲಿ ಹೋರಾಟ ಮಾಡಿದ್ರೆ ಕೂಲಿ ಕಾರ್ಮಿಕರು ಡಿಪೆಂಡ್ ಆಗಿರೋಂತ ರೈತರಲ್ಲ. ಅವ್ರ ಜಮೀನಲ್ಲಿ ಅವರೇ ರೇಷ್ಮೆ ಬೆಳೆಯೋದು, ಅವ್ರ ಜಮೀನು ಅವರೇ ಹುಲ್ಲು ಹಾಕೊಂಡು, ಅವ್ರ ಜಮೀನು ಅವರೇ ಹಾಲು ಕರ್ಕೊಂಡು, ಅವ್ರ ಅವರೇ ತರಕಾರಿ ಬೆಳ್ಕೊಂಡು ಸ್ವಾಭಿಮಾನವಾಗಿ ಸ್ವತಂತ್ರವಾಗಿ ಇನ್ನೊಬ್ಬರ ಕೈ ಕೆಲಸ ಮಾಡದೆ ಬದುಕ್ತಾ ಇರುವಂತ ಸಣ್ಣ ಜಮೀನ್ದಾರು ಸ್ವಾಭಿಮಾನ ರೈತರಿಗೋಸ್ಕರ ಹೋರಾಟದ ವಿನಃ ಅವರು ಏನು ಅಭಿವೃದ್ಧಿ ಬಯಸ್ತಾರ ಅಂತ ಅವ್ರ ವಿರುದ್ಧ ಅಲ್ಲ. ಆಗ ಅವ್ರು ನಾವು ಏನ್ ಮನವಿ ಮಾಡ್ತೀನಿ ಅಂತ ಅಂದ್ರೆ, ನೀವು ರೆಡ್ ಝೋನ್ ಹೋರಾಟ ಮಾಡಿ, ನಿಮ್ಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ರೆಡ್ ಝೋನ್ ಬಿಡೋದೇನು ಅದೇನು ಬ್ರಹ್ಮ ಬದ ಲಿಪಿ ಏನಲ್ಲ, ಸರ್ಕಾರಗಳು ಮಾಡ್ಬೇಕು. ಇವ್ರು ಮಾಡಿದ್ರು ಅವ್ರು ಮಾಡಿರೋದಕ್ಕೆ 2006 ಇಲ್ಲಿವರೆಗೂ ಎಲ್ಲಾ ಸರ್ಕಾರಗಳು ಆಳ್ವಳಿಕೆ ಮಾಡಿವೆ. ಹಾಗಾಗಿ ಕುಮಾರಸ್ವಾಮಿ ಅವ್ರು ಮಾಡಿದ್ರು, ಕುಮಾರಸ್ವಾಮಿ ಬಂದು ತೆಗಿಬೇಕು ಅನ್ನೋ ವಾದನೂ ತಪ್ಪು. ಅದು ಅವ್ರು ಕುಮಾರಸ್ವಾಮಿ ಮಾಡಿ ಸರಿ, 2018 ಬಂದಾಗ ಯಾಕೆ ತೆಗಿಲ್ಲ ಅಂತ ಕುಮಾರಸ್ವಾಮಿ ಅವ್ರು ನಾವು ವಹಿಸ್ಕೊಂಡು ಮಾಡಬೇಕು. ನಾವು ಯಾವ್ದು ರಾಜಕೀಯ ಪಕ್ಷದ ವ್ಯಕ್ತಿಗಳನ್ನ ನಾನಂತೂ ಅಲ್ಲ. ಈ ಹೋರಾಟ ಪ್ರಾರಂಭ ಆಗಿತ್ತು 2007 ಪ್ರಾರಂಭ ಆಯ್ತು. ಹೋರಾಟ ಅವತ್ತು ಹೈಕೋರ್ಟ್ಗೂ ಹೋದ್ರು, ಅವತ್ತು ಕೋರ್ಟಲ್ಲಿ ಹಿನ್ನಡೆ ಆಯ್ತು. ಕಾರಣ ನಮ್ಗೆ ರೈತರಿಗೆ ಯಾವ್ದು ನೋಟಿಸ್ ಬಂದಿರೋದ್ರಿಂದ ಹಿನ್ನಡೆ ಆಯ್ತು. ತದನಂತರದಲ್ಲಿ ನಾವು 2018 ಏನ್ ಕುಮಾರಸ್ವಾಮಿ ಅವ್ರು ಬಂದಂತ ಸಮಯದಲ್ಲಿ ಇಲ್ಲಿನ ಹಾಲಿ ಶಾಸಕರ ಎ ಮಂಜುನಾಥ್ ಅವರು JDS MLA ಆಗಿದ್ದಾಗೂ ಸಹ ನಾನು ಆ ಸಮಯದಲ್ಲೂ ಸಹ ಈ ಒಂದು ಟೌನ್ಶಿಪ್ ವಿಚಾರದ ರೆಡ್ ಝೋನ್ ಹೋರಾಟ ಮಾಡಿದ್ದೀನಿ. ತದನಂತರ ಮುಖ್ಯಮಂತ್ರಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ ಸಮಯದಲ್ಲೂ ಸಹ ನಾನು ಅವತ್ತು ಹೋರಾಟ ಮಾಡಿದ್ದೀನಿ. ಅವತ್ತಿಗೂ ನನಗೆ ಇವತ್ತೇನು ಟೌನ್ಶಿಪ್ ಬೇಕು ಅಂತ ಬಯಸಿದಂತ ರೈತರ ಮುಖಂಡರುಗಳು ಏನಿದ್ದಾರೆ, ಅವರು ಬೇಡ ಇದನ್ನ ರೆಡ್ ಝೋನ್ ಡಿಲೀಟ್ ಮಾಡ್ಬೇಕು ಅಂತ ನಮ್ಮ ಜೊತೆ ಕುತ್ಕೊಂಡು ಮಾಧ್ಯಮ ಮಾಡಿ ಭೂಷಣ ಕೈ ಬಿಡ್ಬೇಕು ಅಂತ ಹೋರಾಟಕ್ಕೆ ಅವರು ಕೈ ಜೋಡಿಸಿದ್ರು. ಅವತ್ತಿನ ಮುಖ್ಯಮಂತ್ರಿ ಆದಂತ ಯಡಿಯೂರಪ್ಪ ತಕ್ಕೂ ಸಹ ಹೋಗಿ ಮನವಿನೂ ಸಹ ಕೊಟ್ಟರು, ಈ ಟೌನ್ಶಿಪ್ ಬೇಡ, ರೆಡ್ ಝೋನ್ ಬಿಡಿ, ನಾವು ಬಯಸಿ ಬದುಕೋಕೆ ಅವಕಾಶ ಮಾಡ್ಕೊಡಿ ಅಂತ. ಬಂದಂತ ಸರ್ಕಾರಗಳು ಏನಾಯ್ತು, ಈ ಮಟ್ಟಕ್ಕೆ ಒಂದು ಹೋರಾಟ 2006-7 ನಡೆದೋಗಿದೆ. ಯಾಕಂದ್ರೆ ಹೊರಗಡೆಯಿಂದ ನೋಡುವಂತ ಜನರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಇಲ್ಲಿವರೆಗೂ ನಾವು ಕೇಳಿರುವಂತೆ 480 ದಿನಗಳಿಗೂ ಅಧಿಕ ದಿನಗಳ ಕಾಲ ನೀವು ಹೋರಾಟ ಮಾಡ್ತಿದ್ದೀರಾ, ಆದ್ರೆ ಇಲ್ಲಿವರೆಗೂ ಕೂಡ ಈ ಹೋರಾಟ ತೀವ್ರಗೊಂಡಿರಲಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋ ಕಾರಣಕ್ಕೆ ರಾಜಕೀಯ ಮಾಡ್ಬೇಕು ಅಂತ ನೀವು ಹೋರಾಟ ಮಾಡ್ತಿದ್ದೀರಾ ಅಥವಾ ಹೋರಾಟವನ್ನ ತೀವ್ರಗೊಳಿಸಿದೀರಾ ಅಂತ? ಇಲ್ಲ, ಇದು ಅಪ್ಪಟ ಸುಳ್ಳು ಮಾತು ಹೇಳ್ತೀನಿ. ಯಾಕೆಂದ್ರೆ ಮಾರ್ಚ್ ಏನು 12ನೇ ತಾರೀಕು ಪ್ರಾಥಮಿಕ ಅಧಿಸೂಚನೆ ಆಯ್ತು, ಅದು ಹಿಂದಿನ ದಿನ ಹೋರಾಟ ಪ್ರಾರಂಭ ಮಾಡಿದೀವಿ. ಮಾರ್ಚ್ 11ನೇ ತಾರೀಕು ಒಂದು ದಿನ ಮುಂದಾಗೆ ನಾವು ಮಧುರಾಮ್ ತೋಪಲ್ಲಿ ಸುಮಾರು 2,000 ಜನ ಸೇರಿ ಪ್ರತಿಭಟನೆ ಮಾಡಿದೀವಿ. ತದನಂತರದಲ್ಲಿ ನಾವು ಮೇ 16ನೇ ತಾರೀಕು 2025 3,000 ಜನ ರೈತರು ಜಿಲ್ಲಾಧಿಕಾರಿ ಅವರಿಗೆ ಪಾದಯಾತ್ರೆ ಮುಖಾಂತರ ಹೋಗಿ ಮನವಿ ಕೊಟ್ಟಿದ್ದೀವಿ. ತದನಂತರ ನವೆಂಬರ್ 6ನೇ ತಾರೀಕು
ಇದೇ ಜಿಲ್ಲಾಧಿಕಾರಿ ದರ ನಿಗದಿ ಸಭೆಯಿಂದ 4,000 ಜನ ರೈತರುಗಳು ರಸ್ತೆ ತಡೆ ಮಾಡಿ ಅವತ್ತು ಸಹ ಜಿಲ್ಲಾಧಿಕಾರಿ ಮುಂದೆ ಹೋರಾಟ ಮಾಡಿದೀವಿ. ಇದು ಹಾಗಾಗಿ ನಾವು ಡಿ ಕೆ ಶಿವಕುಮಾರ್ ಬಂದ್ಮೇಲೆ ಮಾಡಲ್ಲ. ಮತ್ತೆ ಉಪಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿ ಇದೇ ಹೆದ್ದಾರಿ ನಾವು ಏನು ಮೇ 2026 ಮೇ 10, 11 2 ದಿನ 34 ಗಂಟೆಗಳ ಕಾಲ ಈ ರಾಜ್ಯ ಹೆದ್ದಾರಿ ಬಂದ್ ಮಾಡಿದೀವಿ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೆ ಟಿವಿ ಮಾಧ್ಯಮಗಳಷ್ಟು ಪ್ರಚಾರ ಸಿಗ್ತಿರ್ಬೋದು. ಅವತ್ತು 34 ಅವ್ರು ಬಂದ್ ಮಾಡಿದಾಗ ದನ ಕರು ಎಮ್ಮೆ ಕುರಿ ಏನ್ದ ಟ್ರ್ಯಾಕ್ಟರ್ ಎತ್ತು ಗಾಡಿ ಎಲ್ಲ ತಂದು ಬಂದ್ ಮಾಡಿದೀವಿ. ಹಾಗಾಗಿ ನಾವು ಪ್ರತಿಭಟನೆನ ಪ್ರಾಥಮಿಕ ಅಧಿಸೂಚನೆ ಆದ ದಿನದಿಂದ ಇಲ್ಲಿವರೆಗೂ ಮಾಡ್ಕೊಂಡೇ ಬಂದಿದೀವಿ. ಆದ್ರೆ ಇಷ್ಟು ದಿನಗಳು ಇಲ್ಲದಂತ ಕಾವು ಈ ಕಳೆದ 50-60 ದಿನಗಳಲ್ಲಿ ಹೆಚ್ಚಾಗಿದ್ದು ಯಾವ ಕಾರಣ ಏನಾಗಿದೆ ಅಂದ್ರೆ ರಾಜಕೀಯ ಪ್ರವೇಶ ಎಂಟ್ರನ್ನ ಸ್ವಲ್ಪ ಕಾವು ಕಾಣಿಸ್ತದೆ. ಸಹಜವಾಗಿ ನಾವೇನ್ ಹೇಳಿದೀವಿ ಅಂತಂದ್ರೆ ಯಾವುದೇ ಪಕ್ಷಗಳು ಬೆಂಬಲ ಕೊಟ್ಟರೆ ನಾವು ಅದನ್ನ ತಗೋತೀವಿ ಅಂತ ಹೇಳಿದೀವಿ. ಸಹಜವಾಗಿ ವಿರೋಧ ಪಕ್ಷಗಳು ಇಂಥ ಸಮಯಗಳನ್ನ ಎಲ್ಲಾ ಸರ್ಕಾರಗಳು ಎಲ್ಲಾ ಪಕ್ಷಗಳು ವಿರೋಧ ಪಕ್ಷ ಇದನ್ನು ಸಹಜವಾಗಿ ಬಳಸ್ಕೊಳ್ತಾರೆ. ಇದರ ಒಂದು ವೇದಿಕೆಗಳನ್ನ ತಮ್ಮ ಪಕ್ಷದ ರಾಜಕೀಯಕ್ಕೆ ಅನುಕೂಲ ಬಳಸ್ಕೊಳ್ಳೋದು ಸಹಜ. ಈ ಹಿಂದೆನೂ ಸಹ ಇದನ್ನ ಕಾಂಗ್ರೆಸ್ ಸರ್ಕಾರದ ಜನರಿಗೆ ಅನ್ನಿಸ್ತಿರೋದೇನು ಅಂದ್ರೆ ಇವತ್ತಿಗೆ ಯಾವ ಪಕ್ಷಗಳು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿದೆ ಅವರು ಈ ವಿಷಯವನ್ನ ಸಂಪೂರ್ಣವಾಗಿ ಬಳಸ್ಕೊಂಡಿಲ್ಲ ಅಂತ ಅದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ ಸರ್, ಸಂಪೂರ್ಣವಾಗಿ ಅವರು ಬಳಸ್ಕೊಂಡ್ರು. ಬಟ್ ನಾವು ನಮ್ಮ ರೈತ ಸಂಘಟನೆ ರಾಜಕೀಯ ಹೆಚ್ಚು ಒತ್ತು ಕೊಡ್ಲಿಲ್ಲ. ನಮ್ಮ ಹೋರಾಟ ಆದಷ್ಟು ರೈತಪರ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಹೆಚ್ಚು ಒತ್ತು ಕೊಟ್ವಿ. ರಾಜಕೀಯ ಪಕ್ಷಗಳಿಗೆ ಹೋದಾಗ ಏನಾಗುತ್ತೆ ಅಂದ್ರೆ ಅವರಿಬ್ಬರ ಕಿತ್ತಾಟದಲ್ಲಿ ಎಲ್ಲೋ ನಾವು ಬಲಿ ಆಗ್ತೀವಿ ಅನ್ನೋ ಆತಂಕ ನಮ್ಗಿರೋದ್ರಿಂದ ನಾವು ಜಾಸ್ತಿ ರಾಜಕೀಯಕ್ಕೆ ಒತ್ತು ಕೊಟ್ಟಿಲ್ಲ. ಆದ್ರೆ ಈ ಒಂದು ಹೋರಾಟದಿಂದ ಆದಷ್ಟು ರಾಜಕಾರಣವನ್ನ ದೂರ ಇಡ್ಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದೀರಾ? ಹೌದು, ರಾಜಕೀಯದ ನಮ್ಮ ಯಾವತ್ತಿಲ್ಲಿ ಯಾವುದೇ ರಾಜಕೀಯದವ್ರು ಬಂದಾಗ ಯಾವುದೇ ಪಕ್ಷ ಅಥವಾ ಒಂದು ಬ್ಯಾನರ್ ಇನ್ನೊಂದು ಮತ್ತೊಂದಕ್ಕೆ ಅವಕಾಶ ಕೊಟ್ಟಿಲ್ಲ. ಹಸು ಶಾಲು ಬಿಟ್ಟು ಬೇರೆ ಯಾವುದೇ ಒಂದು ಪಕ್ಷ ಚಿಹ್ನೆಗಳ ಮೇಲೆ ನಾವು ಹೋರಾಟಗಳು ಯಾವ್ದು ಮಾಡಿಲ್ಲ. ಇವತ್ತು ಕಾಂಗ್ರೆಸ್ ನಾವು ಪರ ನಿಂತಿದ್ದಾರೆ ಸರ್ಕಾರ, ನಾಳೆ ಅವರು ನಮ್ ಬೆಂಬಲ ಕೊಡ್ತೀವಿ ಅಂದ್ರೆ ಇವ್ರಿಗೆ ಯಾವ ರೀತಿ ವೇದಿಕೆ ಅವಕಾಶ ಮಾಡಿಕೊಟ್ಟು ಅವ್ರಿಗೂ ವೇದಿಕೆ ಅವಕಾಶ ಮಾಡಿಕೊಟ್ಟು ರೈತರು ನಿಂತ್ಕೋತೀವಿ ಅಂದ್ರೆ ಮೊನ್ನೆ ಶಾಸಕರು ಬರ್ತಾರ ಅಥವಾ ಯಾರೇ ಕಾಂಗ್ರೆಸ್ ಪಕ್ಷ ಮುಖಂಡರುಗಳು ಬರ್ತೀವಿ ಅಂದ್ರೆ ಅವರು ಏನು JDS ಮತ್ತೆ ಬಿಜೆಪಿ ಮುಖಂಡರು ಬಂದ ಗೌರವ ಸಿಕ್ತೋ ಅದೇ ಗೌರವ ಅವ್ರಿಗೂ ಕೊಡ್ತೀವಿ. ನೀವ್ ಇದೇ ರೀತಿ ಇಬ್ಬರು ಕೂಡ ಅಕ್ಕಪಕ್ಕದಲ್ಲಿ ಕೂತು ಹೋರಾಟ ಮಾಡ್ತಿದ್ರಿ, ಎಲ್ಲಿವರೆಗೂ ಇದೇ ರೀತಿ ಹೋರಾಟ ಮಾಡ್ತಾ ಇರ್ತೀರಾ? ಇಬ್ರು ಯಾವತ್ತಾದ್ರೂ ಈ ಒಂದು ವಿಷಯವನ್ನ ಬಗೆಹರಿಸ್ಕೊಳ್ಳೋಣಪ್ಪ, ಇಬ್ಬರಿಗೂ ಸಹಾಯ ಆಗುವಂತೆ, ಮುಂದೆ ಅನುಕೂಲ ಆಗುವಂತೆ ಒಂದು ಸೊಲ್ಯೂಷನ್ ಗೆ ಬರೋಣ ಅಂತ ಹೇಳಿ ಇಬ್ರು ಯಾವತ್ತಿಗೂ ಮಾತಾಡ್ಲೇ ಇಲ್ಲ? ಇದನ್ನ ನಿನ್ನೆ ಮಾಧ್ಯಮದ ಮುಖಾಂತರ ಅವ್ರಿಗೆ ಒಂದು ಸಂದೇಶ ಕೊಟ್ಟಿದೀವಿ. ಅಭಿವೃದ್ಧಿ ಬಯಸೋ ರೈತರುಗಳಿಗೆ ನಾವು ಬೆಂಬಲ ಕೊಡ್ತಾ ಇದೀವಿ. ರೆಡ್ ಝೋನ್ ಬಿಡಿ ಅಂತ ಹೋರಾಟ ಮಾಡೋದಾದ್ರೆ ನಿಮ್ಗೆ ನಾವು ಬೆಂಬಲ ಕೊಡ್ತೀವಿ. ನೀವು ಅಭಿವೃದ್ಧಿ ಮಾಡಿ, ನಿಮ್ಮ ಜಾಗಗಳು ನೀವು ಲೇಔಟ್ಗಳು ಮಾಡ್ತೀರಾ, ಇಂಡಸ್ಟ್ರೀಸ್ ಮಾಡ್ತೀರಾ, ಕಮರ್ಷಿಯಲ್ ಮಾಡ್ತೀರಾ, ಪೆಟ್ರೋಲ್ ಬಂಕ್ ಮಾಡ್ತೀರಾ, ಅಥವಾ ಶಾಲೆ ಮಾಡ್ತೀರಾ, ಹಾಸ್ಪಿಟಲ್ ಮಾಡ್ತೀರಾ, ಏನಾದ್ರು ಅಭಿವೃದ್ಧಿ ಮಾಡ್ತೀವಿ, ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡ್ತೀವಿ ಅಂದ್ರೆ ನಿಮ್ಮ ಅಭಿವೃದ್ಧಿಗೆ ನಮ್ಮ ಬೆಂಬಲ ಇದೆ. ನಿಮ್ಮ ಅಭಿವೃದ್ಧಿಗೋಸ್ಕರ ಸಣ್ಣ ರೈತರು, ಅತಿ ಸಣ್ಣ ರೈತರು, ಕೂಲಿ ಕಾರ್ಮಿಕರು ಮತ್ತು ಇನ್ನೊಬ್ಬರ ಜಮೀನಲ್ಲಿ ಏನು ಲೀಸ್ ಹಾಕೊಂಡ್ ಬದುಕ್ತಾ ಇದಾರೆ ಆ ರೈತರು ಬದುಕನ್ನ ಕಿತ್ಕೋಬೇಡಿ ಅಂತ ಅವ್ರಿಗೆ ನಾನು ಮನವಿ ಮಾಡ್ಕೊಂಡಿದೀವಿ. ಹಾಗಾಗಿ ಅವ್ರು ನಮ್ಮ ಮನವಿಗೆ ಅವ್ರೇನ ಪುರಸ್ಕರಿಸಿದ್ರು ಅಂದ್ರೆ ಅವ್ರ ರೆಡ್ ಝೋನ್ ತೆಗಿಯೋಕೆ ಸರ್ಕಾರ ನಿಯೋಗ ಹೋಗ್ತೀವಿ ಅಂತ ಅಂದ್ರೆ ನಾವು ಅವ್ರ ನಿಯೋಗ ನಾವು ಕೈ ಜೋಡಿಸ್ತೀವಿ. ಸರ್ಕಾರದ ಶಾಂತಿಯುತ ಹೋರಾಟ ಮಾಡ್ತೀವಿ ಅಂತಂದ್ರೆ, ಮನವಿ ಪತ್ರ ಮುಖಾಂತರ ಮಾಡ್ತೀವಿ, ಮಾತುಕತೆ ಮುಖಾಂತರ ರೆಡ್ ಝೋನ್ ಹೋರಾಟ ಬಿಡ್ತೀವಿ ಅಂತಂದ್ರೆ ಖಂಡಿತವಾಗ ಆ ಹೋರಾಟ ನಮ್ದು ಬೆಂಬಲ ಇದೆ. ಆದ್ರೆ ಅವರ ಅಭಿವೃದ್ಧಿ ಬಯಸೋಗೋಸ್ಕರ ಸಣ್ಣ ಮತ್ತು ಅತಿ ಸಣ್ಣ ರೈತರುಗಳು ಜೀವನ ಅಸ್ತಿತ್ವ ಕಿತ್ಕೊಳ್ಳೋದು ಬೇಡಿ ಅಂತ ಅವ್ರಿಗೂ ಮನವಿ ಮಾಡ್ತೀವಿ. ಅದಕ್ಕೆ ಕಿತ್ಕೊಂಡು ನಾವು ಕೈ ಮುಗಿದು ಅವ್ರನ್ನು ಮನವಿ ಮಾಡ್ತೀವಿ. ಅಲ್ಲ, ಒಂದೇನು ಅಂದ್ರೆ ಎಲ್ಲೋ ದೂರದಲ್ಲಿ ಬೆಂಗಳೂರಲ್ಲಿ ಕೂತು ನನಗೆ ನೋಡ್ಬೇಕಾದ್ರೆ ಅನ್ಸೋದೇನು ಅಂದ್ರೆ ರೆಡ್ ಝೋನ್ ಅನ್ನುವಂಥದ್ದು ಏನಿದೆ, ಆ ರೆಡ್ ಝೋನ್ ಅನ್ನ ತೆಗೆದ್ರೆ ಈಗ ಯಾರು ಭೂಮಿಯನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅಭಿವೃದ್ಧಿಗೆ, ಅವರು ಅದೇ ಭೂಮಿಯನ್ನು ಅಭಿವೃದ್ಧಿ ಪಡಿಸಿ ಈಗ 2.25 ಕೋಟಿ ಕೊಡ್ತಾರೆ, ಅದ್ರ ಬದಲು 6 ಕೋಟಿ 8 ಕೋಟಿ 10 ಕೋಟಿ ಬೇಕಾದ್ರೆ ಮಾರಾಟ ಮಾಡ್ಕೊಳ್ಬಹುದು. ಅದು ಅವ್ರಿಗೆ ತಿಳಿತಿಲ್ವಾ? ಖಂಡಿತವಾಗೋದು ನನಗೆ ನಾವು ಯಾವತ್ತು ದುಡ್ಡು ಬೇಕು ಹಣದಕ್ಕೋಸ್ಕರ ಬೇಡಿಕೆ ಇಡದಿರೋದ್ರಿಂದ ನಾವು ಅದ್ರ ಬಗ್ಗೆ ಮಾತಾಡಕ್ ಹೋಗಿಲ್ಲ. ನೀವು ಕೇಳಿ ಪ್ರಶ್ನೆ ಗುರ್ತ ಕೊಡಕ್ ಬಯಸ್ತೀನಿ. ಏನಿ 9 ಕಂದಾಯ ಗ್ರಾಮ ಗಡಿ ಗ್ರಾಮಗಳನ್ನ ಕನ್ಸಿಡರ್ ಮಾಡಿದಾಗ ಪೂರ್ವಕ್ಕೆ ಕನಕಪುರ ರಸ್ತೆ ಕೇವಲ 1 ಕಿಲೋಮೀಟರ್ ವ್ಯಾಪ್ತಿ ಇರುವಂತ ಒಡೆರಳ್ಳಿ ಗ್ರಾಮ ಆಗ್ಬೋದು, ಅಥವಾ ನಮ್ಮ ನೆಟಗೆರೆ ಆಗ್ಬೋದು, ಮೇಡಮನಹಳ್ಳಿ ಆಗ್ಬೋದು, ಅಲ್ಲಿ ಏನ್ ಭೂಮಿ ಬೆಲೆ ಇದೆ ಅವರು ಆತ್ಮಾವಲೋಕನ ಮಾಡ್ಕೋಬೇಕು. ಪಶ್ಚಿಮ ದಿಕ್ಕಿನ ಅಬ್ಬನ್ಕುಪ್ಪೆ ಇರ್ಬೋದು, ಇಟ್ಮಡು ಇರ್ಬೋದು, ಶಾನಮಂಗ್ಲ ಇರ್ಬೋದು, ಅಲ್ಲಿ ಏನ್ ಬೆಲೆ ಇದೆ ಅನ್ನೋದು ನೋಡ್ಕೋಬೇಕು. ಉತ್ತರ ದಿಕ್ಕಲ್ಲಿ ಕೊಡೆಯಾಲ ಮತ್ತೆ ಚಿಕ್ಕುಡ್ನಹಳ್ಳಿ ಭಾಗದಲ್ಲಿ ಏನೇನು ಟ್ರಾನ್ಸಾಕ್ಷನ್ಸ್ ಆಗಿದೆ ನೋಡ್ಬೇಕು. ಖಂಡಿತವಾಗಿ ಏನಾಗಿದೆ 50-50 ರೇಷಿಯೋ ಕೊಡ್ತೀವಿ ಅಂತಲ್ವಾ, ನಾನು ಇವತ್ತು ಅವ್ರಿಗೊಂದು ಓಪನ್ ಚಾಲೆಂಜ್ ಕೊಡ್ತೀನಿ. ರೆಡ್ ಝೋನ್ ಡಿಲೀಟ್ ಮಾಡಿ ಬರ್ಲಿ, ನಾನು ಖಾಸಗಿ ಡೆವಲಪರ್ ನ ಕರ್ಕೊಂಡ್ ಬರ್ತೀನಿ. ಖಾಸಗಿ ಡೆವಲಪರ್ 60-40 ಕೊಡ್ತಾರೆ, ನಮ್ಮ ಭೂಮಿ ರೈತರುಗಳು ಕೊಡಲ್ಲ, ವ್ಯವಸಾಯ ಮಾಡ್ಕೊಡಲ್ಲ. ಏನೀಗ ಅಭಿವೃದ್ಧಿ ಬಯಸೋ ರೈತರು ಹೇಳ್ತೀನಿ ಅವ್ರಿಗೆ ಮಾತ್ರ ಹೇಳ್ತೇನೆ, 40% 60% ರೇಷಿಯೋ ಕೊಡಿಸ್ತೀನಿ. ಎಕರೆಗೆ 25 ಲಕ್ಷ ಗುಡ್ವಿಲ್ ಕೊಡಿಸ್ತೀನಿ. ನಾನ್ ರಿಫಂಡಬಲ್ ಫಂಡ್ ಅಂತ ಗುಡ್ವಿಲ್ ಅಂದ್ರೆ. ಇವ್ರು ಏನು ಸರ್ಕಾರ 10 ವರ್ಷ 15 ವರ್ಷಕ್ಕೆ ಮಾಡೋ ಪ್ರಾಜೆಕ್ಟ್ ನಾನು 2 ವರ್ಷಕ್ಕೆ ಮಾಡಿ ತೋರಿಸ್ತೀನಿ. ಆದ್ರೆ ನಾನು ಒಂದಿಷ್ಟು ಜನ ಯಾರು ಭೂಮಿಯನ್ನ ಕೊಡ್ತೀನಿ ಅಂತ ಹೇಳಿ ಅಲ್ಲಿ ಹೋರಾಟ ಮಾಡ್ತಿದ್ದಾರೆ ಅವರ ಜೊತೆ ಒಂದು ಸಂವಾದ ಮಾಡ್ತೀನಿ. ಆಗ ಒಂದಿಷ್ಟು ಜನ ಹೇಳ್ತಾರೆ, ಅವ್ರು ಎಂತ ಹೇಳ್ತಾರೆ ಅಂದ್ರೆ 1970ರ ದಶಕದಲ್ಲಿ ಅವತ್ತಿಗೆ ಉಳುವ ಮನೆ ಹೊಲದೊಡೆಯ ಅನ್ನುವಂತ ಕಾನ್ಸೆಪ್ಟ್ ಅನ್ನ ತಂದು ಅವತ್ತಿಗೆ ದಲಿತರಿಗೆ ಅಥವಾ SC ST ಗಳಿಗೆ ಒಂದಿಷ್ಟು ಭೂಮಿಯನ್ನ ಕೊಡ್ಲಾಯ್ತು. ಈಗ ಅವ್ರು ಹೇಳ್ತಿರೋದೇನು ಅಂದ್ರೆ ಯಾರು
ಅಥವಾ ಯಾರ ಜಮೀನು ಈ ಹೈವೇ ಪಕ್ಕದಲ್ಲಿ ಅಥವಾ ರೋಡಿಗೆ ಹತ್ತಿರವಾಗಿರುತ್ತೆ ಅವರ ಜಮೀನು ರೆಡ್ ಝೋನ್ ಅನ್ನ ತೆಗೆದ್ರೆ ಅವ್ರ ಜಮೀನು ಏನಾದ್ರೂ ಒಳ್ಳೆ ಬೆಲೆಗೆ ಹೋಗುವಂತದ್ದು. ಆದ್ರೆ ಇಂಟೀರಿಯರ್ ತುಂಬಾ ಒಳಗಡೆ ಇರುವಂತವರ ಕಥೆ ಏನು, ಅಥವಾ ಆ ದಲಿತರು ಯಾರು ಭೂಮಿಯನ್ನ ಮಾರಾಟ ಮಾಡುವಂತಿಲ್ಲ ಅಂತ ಹೇಳ್ತಿದ್ದಾರೆ, ಅಥವಾ ಅವರ ಗತಿ ಏನು? ಅವ್ರಿಗೆಲ್ಲ ಯಾರೋ ಒಂದಿಷ್ಟು ಕಡಿಮೆ ದುಡ್ಡನ್ನ ಕೊಟ್ಟು ಅವ್ರಿಗೆಲ್ಲ ಮೋಸ ಮಾಡ್ತಾರೆ ಅಂತ ಅನ್ಸಲ್ವಾ? ಇಲ್ಲ, ಓಪನ್ ಮಾರ್ಕೆಟ್ ಬಿಟ್ಟಂತ ಸಮಯದಲ್ಲಿ ಯಾರೊಬ್ಬ ಖಾಸಗಿ ಡೆವಲಪ್ಮೆಂಟ್ ಮಾಡಕ್ ಬಂದಾಗ ಸಹಜವಾಗಿ ಫ್ರಂಟ್ ಲ್ಯಾಂಡ್ ಗಿಂತ 10 ಲಕ್ಷ 20 ಲಕ್ಷ 30 ಲಕ್ಷ ಕಮ್ಮಿ ಕೇಳೋದು ಸಹಜ. ಆದ್ರೆ ಈ ಏನು ಮೇನ್ ಮುಖ್ಯ ರಸ್ತೆ ಆಗಿರೋರು ಏನ್ 2.5 ಕೋಟಿ ಅಂತಲ್ಲ, ಇದು 5 ರಿಂದ 6 ಕೋಟಿ 7 ಕೋಟಿಗೆ ಹೋಗೋ ಚಾನ್ಸಸ್ ಇದೆ. ಹಿಂದೆ ಇರೋ ಭೂಮಿಗಳು 4 ರಿಂದ 5 ಕೋಟಿಗೆ ಹೋಗೋ ಚಾನ್ಸಸ್ ಇದೆ ಓಪನ್ ಮಾರ್ಕೆಟ್ ಬಿಟ್ರೆ. ಯಾಕಂದ್ರೆ 2 ನ್ಯಾಷನಲ್ ಹೈವೇ ಮಧ್ಯೆ ಇದ್ದೀವಿ, 2 ಕೈಗಾರಿಕಾ ಪ್ರದೇಶ ಮಧ್ಯೆ ಇದೀವಿ, ವಿಧಾನಸೌಧಕ್ಕೆ ಕೇವಲ 30 ರಿಂದ 35 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಇದ್ದೀವಿ. ಸೊ ಹಾಗಾಗಿ ನಮ್ಮ ಸುತ್ತಮುತ್ತ ಏನ್ ನಮ್ಮ ಈ 30 ಕಿಲೋಮೀಟರ್ ಬೆಂಗಳೂರು ಏನ್ ಸುತ್ತಮುತ್ತ ಇರೋ ಬೆಲೆಗಳು ಕಂಪೇರ್ ಮಾಡ್ಕೊಂಡ್ರೆ ರಸ್ತೆ ಇಲ್ದಿರೋ ಜಮೀನು 4 ರಿಂದ 5 ಕೋಟಿಗೆ ಹೋಗ್ತವೆ. ಒಳ್ಳೆ ರಸ್ತೆ ಇರುವಂತ 6 ರಿಂದ 8 ಕೋಟಿವರೆಗೂ ಹೋಗುವಂತ ಬೆಲೆ ಇದೆ. ಯಾಕಂದ್ರೆ ಆಮೇಲೆ ದಯವಿಟ್ಟು ಮಾಧ್ಯಮಗೊಂದು ಮನವಿ ಮಾಡ್ತೀವಿ, ನಾವು ಹಣಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ, ಬೆಲೆಗೋಸ್ಕರ ಹೋರಾಟ ಮಾಡ್ತಾ ಇದೀವಲ್ಲ. ಅಭಿವೃದ್ಧಿ ಬಯಸಿ ನಾವೇನ್ ಡೆವಲಪ್ಮೆಂಟ್ ಬೇಕು, ರೈತರಿಗೆ ಮಾರ್ಕೆಟ್ ಬೆಲೆ ಮಾಹಿತಿ ಹೇಳ್ತಾ ಇದೀವಿ ವಿನಃ ಇದ್ರಲ್ಲಿ ಜೀವನ ಕಟ್ಕೊಂಡಿದೀವಿ, ಇದ್ರಲ್ಲಿ ಅಸ್ತಿತ್ವ ಇದೆ, ನಾವು ಬದುಕು ಕಟ್ಕೊಂಡಿದೀವಿ, ಇದರಿಂದ ನಾವು ಬದುಕ್ತಾ ಇದೀವಿ ಅಂತ ಸಣ್ಣ ರೈತರು, ಅತಿ ಸಣ್ಣ ರೈತರುಗಳು ಖಂಡಿತವಾಗ ಹಣಕ್ಕೆ ಯಾವುದೇ ಬೇಡಿಕೆ ಇಲ್ಲ. ನಮ್ಮ ಮಾಧ್ಯಮ ಮುಖಾಂತರ ನಾನು ತುಂಬಾ ಸ್ಪಷ್ಟವಾಗಿ, ಯಾರು ಒಂದಿಷ್ಟು ಜನ ದಲಿತರು ಇರ್ತಾರೆ, ಅವರ ಸ್ವಯಾರ್ಜಿತ ಆಸ್ತಿ ಆಗಿದ್ರೆ ಅವ್ರು ಮಾರಾಟ ಮಾಡ್ಬೋದು. ಆದ್ರೆ ಅವ್ರಿಗೆ ಸರ್ಕಾರದಿಂದ ಭೂಮಿ ಸಿಕ್ಕಿದೆ ಅನ್ನೋದಾದ್ರೆ ಅವ್ರು ಕಾನೂನಾತ್ಮಕವಾಗಿ ಅವ್ರು ಮಾರಾಟ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಲಾಗುತ್ತೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಇಲ್ಲ, ಅದು ಏನಾಗುತ್ತೆ ಅಂದ್ರೆ PTCL ಕಾಯ್ದೆ ಅಂತ 1968ರಲ್ಲಿ ಇಂದಿರಾ ಗಾಂಧಿ ಅವರು ತಂದಿರೋದು. ಕಾರಣ ಏನಂತಂದ್ರೆ PTCL ಕಾಯ್ದೆಯ ಉದ್ದೇಶ ಏನಂತ ಅಂದ್ರೆ ದಲಿತರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಹಿಂದೆ ಉಳಿದಿದ್ದಾರೆ. ಸೊ ಇಂಥ ಹಿಂದೆ ಉಳಿದಂತವು ಯಾರ ಪ್ರಭಾವಿ ವ್ಯಕ್ತಿಗಳು ಹಣದಾಸೆ ತೋರಿಸೋ, ಎದುರಿಸೋ, ಮತ್ತೊಂದು ಮಾಡಿ ಅವ್ರ ಆಸ್ತಿಗಳನ್ನ ಕಬ್ಜಾ ಮಾಡುವಂತ ಅವಕಾಶಗಳಿರ್ತವೆ. ಜೊತೆಗೆ ಅಲ್ಪ ತೃಪ್ತಿಗೆ ಮನುಷ್ಯ ದಲಿತರುಗಳು ಏನಾಗುತ್ತೆ ಅಂದ್ರೆ ಸಣ್ಣ ಪುಟ್ಟ ಆಶಯಗಳಿಗೆ ಈಗ ತುಂಬಾ ಕಷ್ಟ ಮತ್ತೆ ಬಡತನದಿರೋದ್ರಿಂದ ಒಂದು ನೋಡುವಾಗ ಏನನ್ಸುತ್ತೆ ಅಂದ್ರೆ ಎಲ್ಲಿ ದಲಿತರ ಮೇಲೆ ಶೋಷಣೆಯನ್ನ ಮಾಡಿ ಅಥವಾ ಸರ್ಕಾರ ಕೊಟ್ಟಿರುವಂತ ಭೂಮಿನ ಕಡಿಮೆ ದುಡ್ಡಿಗೆ ಮಾರಾಟ ಮಾಡ್ಕೊಂಡ್ ಬಿಡ್ತಾರೆ ಅನ್ನುವಂತ ಕಾರಣಕ್ಕೆ ಆ ರೀತಿಯ ಕಾನೂನು ತರಲಾಗಿತ್ತು ಅಂತ. ಈಗ ಆ ಕಾನೂನಿಗೆ ತಿದ್ದುಪಡಿ ತಂದು ಇವತ್ತಿಗೆ ಆ ಭೂಮಿ ಏನಿದ್ದೀರಾ ಸರ್ಕಾರ ಕೊಟ್ಟಿರುವಂತ ಭೂಮಿ ಅದು ನಿಮ್ ಇಷ್ಟ ಬಂದಂತೆ ನೀವು ಮಾರಾಟ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಅವಕಾಶ ಏನಾದ್ರು ಮಾಡ್ಕೊಡ್ಬಹುದು ಅಂತ ಅನ್ಸುತ್ತಾ? ಈಗ ನಮ್ಮಲ್ಲಿ ಸುಮಾರು ಭೂ 17AB ಆಕ್ಟ್ ಅಂತಾನೆ ಇತ್ತು. ಓಕೆ, ಈಗ ಅದನ್ನ ಕಳೆದ ಬಿಜೆಪಿ ಸರ್ಕಾರ ರಿಮೂವ್ ಮಾಡ್ತು. 17AB ಉದ್ದೇಶ ಏನಿತ್ತು? ಅವತ್ತಿಗೆ ಕೃಷಿ ಇದು ಯಾರು ವ್ಯವಸಾಯ ವ್ಯಕ್ತಿ ಇದ್ದು ಆ ಕುಟುಂಬದ ವ್ಯಕ್ತಿ ಮಾತ್ರ ಭೂಮಿ ಪರ್ಚೇಸ್ ಮಾಡ್ಬೇಕು. ಹೌದು. ಮತ್ತೆ ಕುಟುಂಬದ ಇಷ್ಟಿಷ್ಟು ಆದಾಯ ಹೊಂದಿರುವಂತ ವ್ಯಕ್ತಿ ಮಾತ್ರ ಲಿಮಿಟ್ ಇಷ್ಟು ಆದಾಯದ ಒಳಗಡೆ ವ್ಯವಸಾಯದ ಆದಾಯ ಬಿಟ್ಟು ಬೇರೆ ಆದಾಯ 25 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರುವಂತ ವ್ಯಕ್ತಿಗಳು ಪರ್ಚೇಸ್ ಮಾಡಬಾರ್ದು. ಮತ್ತೆ ನಾನ್ ಕನ್ವರ್ಟೆಡ್ ಲ್ಯಾಂಡ್ ಕಂಪನಿ ಮತ್ತು ಕಾರ್ಪೊರೇಟ್ ಕಂಪನಿಗಳು ಅಗ್ರಿಕಲ್ಚರ್ ಲ್ಯಾಂಡ್ ಬೈ ಮಾಡಬಹುದು ಅಂತ ಕಾನೂನು ಇತ್ತು. ಇದು 17AB ಕಾನೂನು ಇತ್ತು. ಅದನ್ನ ಕಳೆದ ಬಿಜೆಪಿ ಸರ್ಕಾರ ರದ್ದು ಮಾಡ್ತು. ಆ ರೀತಿ PTCL ಕಾಯ್ದೆಗಳು ರದ್ದು ಮಾಡಿದ್ರೆ ತಪ್ಪೇನಿಲ್ಲ. ಬಟ್ ಎಲ್ಲಿ ರದ್ದು ಮಾಡ್ಬೇಕು, ಎಲ್ಲಾ ಇಡೀ ಕರ್ನಾಟಕ ಮಾಡಿದ್ರೆ ತಪ್ಪಾಗುತ್ತೆ. ರಾಜ್ಯ ದೇಶ ಮಾಡೋದಿರುತ್ತೆ. ಮುಂದುವರೆದ ಭಾಗಗಳು ಏನಾವೆ, ಬೆಂಗಳೂರು ಸುತ್ತಮುತ್ತ ಭಾಗದಲ್ಲಿ ಭೂಮಿಯ ಬೆಲೆ ಹೆಚ್ಚು ಬಿದ್ದು ಮತ್ತೆ ವಿದ್ಯಾವಂತ ಪ್ರಜ್ಞಾವಂತ ಆದ ಜಾಗದಲ್ಲಿ ಈ PTCL ಕಾಯ್ದೆ ರದ್ದು ಮಾಡಿದ್ರು ಸ್ವಲ್ಪ ಏನೋ ಯಶಸ್ವಿ ಆಗ್ಬೋದು. ಆದ್ರೆ ಇನ್ನು ಚಾಮರಾಜನಗರ ಜಿಲ್ಲೆ, ಉತ್ತರ ಕರ್ನಾಟಕ ಜಿಲ್ಲೆ ದಲಿತರುಗಳು ಇನ್ನೂ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದೆ ಇದ್ದಾರೆ. ಅಲ್ಲಪ್ಪಿತಪ್ಪಿ PTCL ಕಾಯ್ದೆ ರದ್ದು ಮಾಡ್ತು ಅಂತ ಅಂದ್ರೆ ಮತ್ತೆ ಯಾರೋ ಪ್ರಭಾವಿಗಳು ಅವ್ರ ಆಸ್ತಿನ ಕಬ್ಜಾ ಮಾಡ್ಕೊಳ್ಳುವಂತ ಅವಕಾಶಗಳಿದೆ. ಮತ್ತೆ PTCL ಕಾಯ್ದೆ ಒಂದು ತಿದ್ದುಪಡಿ ಒಂದು ಅವಕಾಶ ಇದೆ. ಏನಂದ್ರೆ ನಾನು ಇಲ್ಲಿ ಒಳ್ಳೆ ಬೆಲೆಗೆ ಮಾರ್ತೀನಿ ಅನ್ನೋದಾದ್ರೆ ನೀವು ದೂರದಲ್ಲಿ ಯಾವ್ದೋ ಇನ್ನೊಂದು 2 ಎಕರೆ ಮಾಡ್ತಾರೆ, ದೂರದಲ್ಲಿ 2 ಎಕರೆ ಬೇರೆ ಜಮೀನ್ ತಗೊಂಡು ಕ್ರಯ ಪತ್ರ ತೋರಿಸಿದ್ರೆ ನಿಮ್ಗೆ ಈ ಜಮೀನ್ ಮಾರಾಟ ಮಾಡಕ್ಕೆ ಕಾನೂನು ಅವಕಾಶ ಕೊಡ್ತದೆ. ಇಲ್ಲಿ ಒಳ್ಳೆ ಬೆಲೆಗೆ ಮಾರಿ ಪರ್ಮಿಷನ್ ತಗೊಂಡು ಸರ್ಕಾರದಿಂದ ಕಮ್ಮಿಗೆಲ್ಲ ಕಡೆ ಭೂಮಿ ತಗೊಳ್ಳಿ, ದುಡ್ಡು ಉಳಿತು, ಭೂಮಿ ಉಳಿತು. ಉದ್ದೇಶ ಏನು ಅಂದ್ರೆ ಕೊಟ್ಟಿರೋಂತ ಭೂಮಿ ನಮ್ಗೆ ಜೀವನ ಮಾಡಕ್ಕೆ ಅಂತ. ನಿನ್ಗೆ ನೋಡಪ್ಪ, ಇನ್ನೊಬ್ರು ತಲೆಮಾರಿದ ಜೀತ ಪದ್ಧತಿಯಲ್ಲಿ ನೀವು ಇನ್ನೊಬ್ರು ಕೂಲಿ ಮಾಡ್ಕೊಂಡು ಜೀತ ಮಾಡ್ಕೊಂಡೇ ಬದುಕಿದ್ದೀರಾ, ಸಾಮಾಜಿಕವಾಗಿ ಹಿಂದೆ ಇದ್ದೀರಾ, ನೀವು ಜೀವನ ಮುಂದಕ್ಕೆ ಬರಕ್ ಆಗಲ್ಲ. ನೀವು ಸ್ವತಂತ್ರವಾಗಿ ಸ್ವಾಭಿಮಾನ ನೀವು ವ್ಯವಸಾಯ ಮಾಡ್ಕೊಂಡು ಬದುಕಿ ನೀವು ಬದುಕು ಕಟ್ಕೊಳ್ಳಿ ಅಂತ ಭೂಮಿ ಕೊಟ್ಟಿದ್ರೆ ವಿನಃ ಸರ್ಕಾರ ಅಲ್ಲ ರಿಯಲ್ ಎಸ್ಟೇಟ್ ಮಾಡ್ಕೊಳ್ಳಿ ಅಂತ PTCL ಕೊಟ್ಟಿಲ್ಲ. ಅದೇ ಒಂದು ಸ್ವಾಯತ್ತ ಆಸ್ತಿ ಇತ್ತು ಅಂದ್ರೆ ಅದಕ್ಕೆ PTCL ಕಾಯ್ದೆ ಬರಲ್ಲ. ಹರಾಜ್ ಮುಖಾಂತರ ಬಂದಂತ ಆಸ್ತಿಗಳಿಗೋ, ಕ್ರಯ ಮಾಡ್ಕೊಂಡಂತ ಅಥವಾ ಇನ್ನೊಂದು ಗೇಣಿ ಮುಖಾಂತರ ಬಂದವಕ್ಕೆ PTCL ಇಲ್ಲ. ತೋಟಿನಾಂತಿ ಜಮೀನ್ PTCL ಇಲ್ಲ. PTCL ಯಾವ್ದು ದರ್ಖಾಸ್ ಲ್ಯಾಂಡ್ ಮಾತ್ರ PTCL ಕಾಯ್ದೆ ಇರೋದು. ಆ ದರ್ಖಾಸ್ ಲ್ಯಾಂಡ್ ಅಲ್ಲಿ ಏನಂತ ಕೊಟ್ಟಿದ್ದ, ದರ್ಖಾಸ್ತು ಮೂಲ ಬಡವರು ಗುರುತಿಸಿ ನೋಡಪ್ಪ ನೀನು ತಲ್ತಲ್ಮಾನ ನೀನು ಕೂಲಿ ಮಾಡ್ತಾ ಇದ್ಯಾ, ಜೀತ ಮಾಡ್ಕೊಂಡಿದ್ಯಾ, ನಿನ್ ಮೇಲೆ ಅವ್ರು ನೀನು ಸ್ವತಂತ್ರ ಸ್ವಾಭಿಮಾನ ನೀನು ಬದುಕಪ್ಪ ಅಂತ ಕೊಟ್ಟಿದ್ದಾರೆ. ಬದುಕಕ್ಕೆ ಕೊಟ್ಟಿದಂತ ಭೂಮಿನ ನಾನು ಕಮರ್ಷಿಯಲ್ ಆಕ್ಟಿವಿಟೀಸ್ ಬಳಸ್ಕೊತೀನಿ ಅಥವಾ ಒಂದು ರಿಯಲ್ ಎಸ್ಟೇಟ್ ಬಳಸ್ಕೊತೀನಿ ಅನ್ನೋದು ತಪ್ಪು. ಅದ್ ಬಳಸಲೇಬೇಕು ಅನ್ನೋ ಉದ್ದೇಶ ಇತ್ತು ಅಂದ್ರೆ ಇದನ್ನ ಕಾಯ್ದೆ ತಂದಿದ್ದು ಇದೇ ಕಾಂಗ್ರೆಸ್ ಸರ್ಕಾರನೇ. 2023 ಇನ್ನಷ್ಟು ಆ ಕಾಯ್ದೆ ಇನ್ನಷ್ಟು ಗಟ್ಟಿ ಮಾಡಿದ್ದಾರೆ ಬೈರೇಗೌಡರು.
ಸಡಿಲ ಮಾಡ್ತೀವಿ ಅಂದ್ರೆ ನಮ್ದೇನ್ ವಿರೋಧ ಇಲ್ಲ. ಓಕೆ. 2006-2007 ಅವತ್ತಿಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಕೊನೆಯದಾಗಿ ಟೌನ್ಶಿಪ್ ಅನ್ನ ಕೈ ಬಿಡ್ಬೇಕಾದ್ರೆ ರೆಡ್ ಝೋನ್ ಅಂತ ಘೋಷಣೆ ಮಾಡೋದ್ರು. ಆದ್ರೆ ಅವತ್ತಿಂದ ಇವತ್ತಿಗೇನು ಭೂಮಿನ ಸ್ವಾಧೀನಪಡಿಸ್ಕೊಳ್ಬೇಕು ಅಂತೇಳಿ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾಗಿದೆ. ಈ ನಡುವೆ 2006-2007ರಿಂದ 2025 ನಡುವೆ ನೀವು ರೆಡ್ ಝೋನ್ ಅನ್ನು ತೆಗಿಬೇಕು ಅಂತೇಳಿ ಹೋರಾಟ ಮಾಡೇ ಇರ್ಲಿಲ್ವಾ, ಅಥವಾ ರೆಡ್ ಝೋನ್ ತೆಗಿಬೇಕು ಅನ್ನೋ ನಿಮ್ ಬೇಡಿಕೆನೇ ಆಗಿರ್ಲಿಲ್ವಾ? ಇಲ್ಲ, ಇದೇನಾಗಿತ್ತು ಅಂದ್ರೆ ಸರ್ 2006-2007 ಸಮಯದಲ್ಲಿ ನಾವು ಅಷ್ಟೊಂದು ಪ್ರಬುದ್ಧ ಮಾನವ ಬೆಳೆದ ಇನ್ನು ವಿದ್ಯಾರ್ಥಿ ಜೀವನದಲ್ಲಿ ಇದ್ವಿ. ಸೊ ಹಾಗಾಗಿ ನಾವು ಅವತ್ತಿನ ಪರಿಸ್ಥಿತಿ, ನಾನೊಬ್ಬ ತಾಲೂಕ್ ಪಂಚಾಯತ್ ಸದಸ್ಯನಾದ ಮೇಲೆ 2016 ತಾಲೂಕ್ ಪಂಚಾಯತ್ ಸದಸ್ಯನಾದ್ಮೇಲೆ ಕಳೆದ ಜೆಡಿಎಸ್ ಸರ್ಕಾರ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ, ಮತ್ತೆ ಕಾಂಗ್ರೆಸ್ ಸರ್ಕಾರ, 3 ಸರ್ಕಾರದ ವಿರುದ್ಧಲೂ ಈ ರೆಡ್ ಝೋನ್ ವಿಚಾರವಾಗಿ ಹೋರಾಟ ಮಾಡಿದ್ದೀನಿ. ಕೆಲವು ಪರ ಏನು ಇವತ್ತು ಪ್ರಾಜೆಕ್ಟ್ ಬೇಕು ಅನ್ನೋರು ಅವತ್ತು ಬೇಡ ಅಂತಿದ್ರು, ಅವತ್ ಬೇಕು ಅನ್ನೋರು ಇವತ್ತು ಬೇಡ ಅನ್ನೋರು ರಾಜಕೀಯದಲ್ಲಿ ಇದ್ದಾರೆ. ಅದು ಆಯಾ ಪಕ್ಷದ ವಿಚಾರಗಳು, ಆಯಾ ಪಕ್ಷದ ಕಾರ್ಯಕರ್ತರುಗಳ ವಿಚಾರ. ಆದ್ರೆ ನಾನು 3 ಪಕ್ಷದ ವಿರುದ್ಧಗೂ ಹೋರಾಟ ಮಾಡಿದ್ದೀನಿ. ಅದಕ್ಕೆ ದಾಖಲೆಗಳು ಕೊಡ್ತೀನಿ. ನಾನು ಹಿಂದೆ ಅಶ್ವಥ್ ನಾರಾಯಣ ಅವ್ರಿಗೆ ನಾನು ಮನವಿ ಕೊಟ್ಟಿದ್ದೆ ರೆಡ್ ಝೋನ್ ತೆಗೆಯಕ್ಕೆ. ಹಿಂದೆ ಯಡಿಯೂರಪ್ಪ ಹೋದಾಗ ಏನ್ ನಾವು ಮನವಿ ಕೊಟ್ಟಿದೀವಿ. ಹಿಂದೆ ಎ ಮಂಜುನಾಥ್ ಶಾಸಕರಾಗಿದ್ದಾಗ, ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಾಗ ಏನ್ ಮನವಿ ಕೊಟ್ಟಿದೀವಿ. ನಾನು ಒಂದು ರಾಜಕೀಯ ಪ್ರವೇಶ ಮಾಡಿದಂತದ್ದು, ನಾನು ಒಂದು ಹೋರಾಟಕ್ಕೆ ಇಳಿದ ಮೇಲೆ ಈ ಭೂಮಿಲಿ ನನಗೊಂದು ಈ ಭಾಗದ ಜನ 2 ಪಂಚಾಯತ್ ಜನ ಓಟ್ ಹಾಕಿ ನಾನು ಗೆಲ್ಸೋದ್ ಮೇಲೆ ನಾನು ರಾಜಕೀಯವನ್ನು ಹೊರತುಪಡಿಸಿ 3 ಪಕ್ಷ ವಿರುದ್ಧಗೂ ಈ ರೆಡ್ ಝೋನ್ ನಾನು ಹೋರಾಟ ಮಾಡಿದ್ದೀನಿ. ಆದ್ರೆ ಇವತ್ತೇನು ಹೋರಾಟ ಮಾಡ್ತಾ ಇದಾರೆ ಅಂತಂದ್ರೆ, ಅವತ್ ಬೇಡ ಅನ್ನೋರು ಬೇಕು ಅಂತ ಹೋರಾಟ ಮಾಡ್ತಾರೆ, ಅವತ್ತಿಲ್ ಬೇಕು ಅಂತ ಸಹಾಯ ಮಾಡೋದು ಬೇಡ ಅಂತ ಹೋರಾಟ ಮಾಡ್ತಾರೆ. ಇದೊಂದು ರಾಜಕೀಯ ವಿಪರ್ಯಾಸ. ನಾನೊಂದು ಮನವಿ ಮಾಡ್ಕೊತೀನಿ, ದಯವಿಟ್ಟು ರೈತರ ಜೀವನದಲ್ಲಿ ರಾಜಕೀಯ ಬರೋದ್ ಬೇಡ. ನಿಮ್ಮ ಒಂದು ಚುನಾವಣೆಗಳು ಬಂದಾಗ ನಿಮ್ಮ ಪಕ್ಷಕ್ಕೆ ನೀವು ನಿಮ್ಮ ನಾಯಕರಿಗೆ ನೀವು ಎಲೆಕ್ಷನ್ ಮಾಡ್ಕೊಳ್ಳಿ. ನಿಮ್ಮ ಅದೇ ಯಾವ್ದು ತಪ್ಪು ಅಂತ ಹೇಳ. ಆದ್ರೆ ರೈತ ಭೂಮಿ ಅಂತ ಬಂದಾಗ ರಾಜಕೀಯ ಒಂದು ಎಲ್ಲಾ ಪಕ್ಷದವರು ಸೈಡ್ಗಿಟ್ಟು ನಾನು ಬದುಕಕ್ಕೆ ಏನ್ ಮಾಡ್ಬೇಕು, ನನ್ನಿಂದ ಇನ್ನೊಂದು ಬದುಕು ತಿಳ್ಕೋಬಾರ್ದು, ಇನ್ನೊಬ್ಬ ಬಡವಾಳ ಆಗ್ಬೋದು, 10 ಗುಂಟೆ 20 ಗುಂಟೆ ಬದುಕೇನಾಗ್ಬೋದು, ಕೂಲಿ ಕಾರ್ಮಿಕರು, ಅದನ್ನು ಯೋಚನೆ ಮಾಡ್ಬೇಕು. ರಾಜಕೀಯನ ಬದಿಗಿಟ್ಟು 3 ಪಕ್ಷದವ್ರಿಗೆ ಒಂದು ಮನವಿ ಮಾಡ್ಕೊಳ್ಳೋದು ನಾನು. ದಯವಿಟ್ಟು ಒಂದು ಒಳ್ಳೆ ರೀತಿಯ ಸೊಲ್ಯೂಷನ್ ಹುಡ್ಕೋಣ. ಏನು ಒಳ್ಳೇದು, ನಾವು ಬದುಕಬೇಕು, ಬಡ ರೈತರು ಬದುಕಬೇಕು, ಸಣ್ಣ ರೈತರು ಬದುಕಬೇಕು, ನೀವು ಅಭಿವೃದ್ಧಿನೂ ಆಗ್ಬೇಕು. ಅದಕ್ಕೆ ಕಾನೂನು ಅವಕಾಶಗಳಿವೆ. ಮಾಸ್ಟರ್ ಪ್ಲಾನ್ ಚೇಂಜ್ ಮಾಡಿದ್ರೆ ಸಿಡಿಪಿಲಿ ಕಮರ್ಷಿಯಲ್ ರೇಷ್ ಇದೆ. ಅದಕ್ಕೆ ಇಷ್ಟು ಎಕರೆ ಇಷ್ಟು ಪರ್ಸೆಂಟೇಜ್ ಕಮರ್ಷಿಯಲ್ ಇಡಬೇಕು, ಇಷ್ಟು ಪರ್ಸೆಂಟ್ ರೆಸಿಡೆನ್ಸ್ ಇಡಬೇಕು, ಇಷ್ಟು ಪರ್ಸೆಂಟ್ ಇಂಡಸ್ಟ್ರಿ ಇಡಬೇಕು, ಇಷ್ಟು ಪರ್ಸೆಂಟ್ ಅಗ್ರಿಕಲ್ಚರ್ ಇಡಬೇಕು ಅಂತ ಕಾನೂನು ಒಂದಿಷ್ಟು ಗೈಡ್ ಲೈನ್ಸ್ ಇದೆ. ಆ ಗೈಡ್ ಲೈನ್ಸ್ ಪ್ರಕಾರ ಸಿಡಿಪಿ ಮಾಡಿಸಿ. ಯಾಕಂದ್ರೆ ಪ್ರತಿ 15 ವರ್ಷಕ್ಕೊಂದ್ಸರಿ ಮಾಡಿಫೈ ಮಾಡ್ಬೇಕಾದ್ದು ಸಿಡಿಪಿ ಮಾಡ್ಬೇಕಾದ್ರೆ ಸರ್ಕಾರ ಕರ್ತವ್ಯ. ಈಗ 20 ವರ್ಷ ಆಗಿದೆ. ಹಾಗಾಗಿ ಇದನ್ನ ನೀವು ಲಿಫ್ಟ್ ಮಾಡಿ, ಝೋನ್ ಲಿಫ್ಟ್ ಮಾಡಿ, ನಾವು ಬಯಸೋದು ಏನು ಅಭಿವೃದ್ಧಿ ಬಯಸೋ ರೈತರುಗಳಿಗೆ ಅವ್ರಿಗೂ ಅಭಿವೃದ್ಧಿಗೆ ಅವಕಾಶ ಮಾಡ್ಕೊಂಡೆ ನಾವೇನ್ ಬದುಕು ಕಟ್ಕೊಂಡಿದ್ವಿ ನಾವು ಬದುಕಕ್ಕೂ ಬಿಡಿ ಅಂತ ಕೇಳ್ತೀವಿ. ಇನ್ನೊಂದು ದೂರದಿಂದ ಕೂತು ಈ 2 ಹೋರಾಟಗಳನ್ನ ನೋಡ್ಬೇಕಾದ್ರೆ ನಮಗೊಂದು ಹಾಸ್ಯಾಸ್ಪದ ಅನ್ಸೋದು, ಅದ್ರ ನಿಮ್ಮಿಬ್ಬರದು ತಪ್ಪಿದೆ ಅಂತ ಅನ್ಸುತ್ತೆ. ಕಾರಣ ನೀವು ಇವತ್ತಿಗೇನು ಭೂಮಿ ಕೊಡ್ತೀವಿ ಕೊಡಲ್ಲ ಅಂತ ಹೋರಾಟ ಮಾಡ್ತಿದ್ದೀರಾ, ಅದ್ರಲ್ಲಿ ಯಾರು ಭೂಮಿ ಕೊಡ್ತೀವಿ ಅಂತ ಹೇಳ್ತಿದಾರಲ್ಲ ಅವರ ಒಂದು ವಾದ ಏನು ಅಂದ್ರೆ, ಇಲ್ಲಿ ಏನು ವೃಷಭಾವತಿ ನದಿ ಹರಿಯುತ್ತೆ ಅದು ಚೆನ್ನಾಗಿಲ್ಲ, ಗಲೀಜು ನೀರು, ಕ್ಯಾನ್ಸರ್ ಕಾರಕ, ಅಥವಾ ಕುಡಿಯೋದಕ್ಕೆ ಯೋಗ್ಯ ಇಲ್ಲ, ಅಥವಾ ಕೃಷಿ ಮಾಡ್ಲಿಕ್ಕೆ ಯೋಗ್ಯ ಇಲ್ಲ ಅಂತ. ನಿಮ್ಮಲ್ಲೂ ಕೂಡ ಒಂದಿಷ್ಟು ಜನ ಅದನ್ನ ಒಪ್ಕೊಳ್ತೀರಾ, ಅದನ್ನ ಯಾರು ಕೂಡ ಏನು ತೆಗ್ದಾಕ್ಲಿಕ್ಕೆ ಆಗಲ್ಲ. ಆದ್ರೆ ಇಬ್ಬರು ಮೊದಲೇ ಸೇರಿ ವೃಷಭಾವತಿ ನೀರನ್ನ ಕ್ಲೀನ್ ಮಾಡಿ, ಈ ಒಂದು ಬೈರ್ಮಂಗಲ ಕೆರೆಯನ್ನ ಕ್ಲೀನ್ ಮಾಡಿ ಅಂತೇಳಿ ಇಬ್ರು ಹೋರಾಟ ಮಾಡ್ಬೇಕಿತ್ತು. ಆದ್ರೆ ಅವತ್ತಿಗೆ ನೀವು ಯಾರು ಹೋರಾಟ ಮಾಡ್ಲಿಲ್ಲ. ಈಗ ಬಂದು ಭೂಮಿ ಅಂತ ವಿಚಾರ ಬಂದಾಗ ಭೂಮಿಗೋಸ್ಕರ ಹೋರಾಟ ಮಾಡ್ತಿದ್ರ ಅಂತೇಳಿ ಜನ ಅನ್ಕೊಳ್ತಿರುವಂತದ್ದು. ಅದ್ರ ಬಗ್ಗೆ ಹೇಳೋದಾದ್ರೆ, ವೃಷಭಾವತಿ ನದಿಗೆ ಅಚ್ಚುಕಟ್ಟು ಪ್ರದೇಶ ನಮ್ಮ 9600 ಎಕರೆ 750 ಎಕರೆ ಮಾತ್ರ ವೃಷಭಾವತಿ ಅಚ್ಚುಕಟ್ಟು ಪ್ರದೇಶ ಬರ್ತದೆ. ಇದು ಹೊರತುಪಡಿಸಿ ಕನಕಪುರ ತಾಲೂಕು, ಆರೋಳ್ಳಿ ತಾಲೂಕು, ಮತ್ತೆ ರಾಮನಾಥ್ ತಾಲೂಕು, ಬಿಡದಿ ಹೋಬಳಿ, ಇತರೆ ಪಂಚಾಯತಿ ಮತ್ತೆ ಇದ್ರೆ ಪುರಸಭೆಗೂ ಸಹ ನದಿ ಇರ್ತದೆ. ನಾನು ಅವ್ರಿಗೂ ಸಹ ಹಿಂದೆ ಒಂದ್ಸರಿ ಮನವಿ ಮಾಡಿದೆ, ಇದು ಒಂದು ಹೋರಾಟ ಸಮಿತಿ ಮಾಡೋಣ, ವೃಷಭಾವತಿ ನದಿ ಶುದ್ಧೀಕರಣ ಹೋರಾಟ ಸಮಿತಿ ಮಾಡ್ಬೇಕಾದ ಅವಶ್ಯಕತೆ ಇದೆ, ಮಾಡೋಣ ಅನ್ನೋ ಒಂದು ಕೂಗನ ವಿಚಾರ ಎತ್ತಿದ್ದೆ. ಈಗ ನಾವು ಆಲ್ರೆಡಿ ಕಳೆದ ವಾರ ಒಂದು 410 ಜನ ಬೇರೆ ಬೇರೆ ಪಂಚಾಯತಿ ಪಕ್ಕ ತಾಲೂಕು ಅಂತ ಮಾತಾಡಿದೀವಿ. ಅದೊಂದು ಹೋರಾಟ ಸಮಿತಿ ಮಾಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ಬೇಕು ಅಂತ ನಮ್ಮಲ್ಲಿ ಇದೆ, ಉದ್ದೇಶ ಇದೆ. ಅದನ್ನು ನಾವು ಯಾಕಂದ್ರೆ ಅದು ಆಗ್ಲೇಬೇಕು ಶುದ್ಧೀಕರಣ. ಯಾಕಂದ್ರೆ ಟೌನ್ಶಿಪ್ ಮಾಡಿ ಯಾರೋ ಉತ್ತರ ಭಾರತದ ಯಾರೋ ನಾಗರಿಕ ಜನ ಬಂತಾನೆ ಅಂದ್ರೆ ಅವ್ರು ಕೆರೆ ಶುದ್ಧಿ ಮಾಡ್ತೀವಿ ಅಂತಾರೆ 2,000 ಕೋಟಿ ಯಾಕೆ. ಇಲ್ಲೇ ಕಲ್ತಾ ಬಂದ ಬದುಕಿರೋ ರೈತರು ನಿಮ್ಗೆ ಇದರಿಂದ ಮತ ಹಾಕ ಬಂದಂತ ಇಲ್ಲಿ ಬದುಕಿ ಇಲ್ಲೇ ಹುಟ್ಟಿ ಬೆಳೆದಂತ ರೈತರುಗಳು ಯಾಕೆ ನೀವು ಕೆರೆ ಶುದ್ಧೀಕರಣ ಮಾಡಬಾರ್ದು? ಹಾಗಾಗಿ ಶುದ್ಧೀಕರಣ ಮಾಡ್ಕೊಡಿ ಅನ್ನೋದು ಒಂದು ಮನವಿ. ಕ್ಯಾನ್ಸರ್ ಅನ್ನೋದು ಸುಳ್ಳು. ಯಾಕೆಂದ್ರೆ ನಮ್ಮ ಎಲ್ಲಾ ಹಳ್ಳಿಗಳು ವಾಟರ್ ಪ್ಯೂರಿಫೈ ಫಿಲ್ಟರ್ಗಳು ಹಾಕಿದ್ದಾರೆ. ಆ ನೀರ್ ಬರ್ತಾ ಇರೋದ್ರಿಂದ ಯಾರಿಗೂ ಅಂತ ಕಾಯಿಲೆಗಳಿಲ್ಲ. ವ್ಯವಸಾಯಕ್ಕೆ ಸ್ವಲ್ಪ ಅಯೋಗ್ಯ ಆಗಿದೆ ಅಂದ್ರೆ ಸ್ವಲ್ಪ ಕಲುಷಿತ ಆಗಿ ನಾವು ಒಪ್ಕೊಳ್ಳೇಬೇಕು. ಹಂಗನ್ಬಿಟ್ಟು ಅವತ್ತು ಕಲುಷಿತ 2006 ಬೇಕು ಅಂತಲ್ಲ, ಅವತ್ತು ಹೋರಾಟ ಅವತ್ತು ನೀರು ಕಲುಷಿತ ಆಗಿರ್ಲಿವಾ? ಅವತ್ತು ಯಾಕೆ ಟೌನ್ಶಿಪ್ ಬೇಡ ಅಂತ ಹೇಳಿದ್ರೆ ಇವತ್ತು ನೀರು ಕಲುಷಿತ ಆಗಿದೆ, 2006 ಕಲುಷಿತ ಆಗಿತ್ತು. ಅದಕ್ಕೆ ಹೇಳೋದು ಇದಕ್ಕೆ ರಾಜಕೀಯ ಲೇಪನ ಮಾಡೋದು ಬೇಡ. ಬನ್ನಿ ವೃಷಭಾವತಿ ಕೆರೆ ಹೋರಾಟ ಸಮಿತಿ ಮಾಡ್ಕೊಂಡು ನೀವು ಬನ್ನಿ, ನಾವು ಬನ್ನಿ, ಜೊತೆ ಎಲ್ಲ ಹೋರಾಟ ಮಾಡೋಣ. ಕೆರೆ ಶುದ್ಧೀಕರಣ ಮಾಡಕ್ಕೆ ಸರ್ಕಾರದ ಮೇಲೆ ಒತ್ತಡ ಹಾಕೋಣ. ನಾವು ಅದಕ್ಕೆ ಬೆಂಬಲ ಕೊಡ್ತೀವಿ. ನಮ್ಮ ಜೊತೆ ಬರ್ತೀವಿ, ನಿಮ್ ಬೆಂಬಲ ಕೇಳ್ತೀವಿ. ನೀವೇ ಹೋರಾಟ ಮಾಡಿ ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ. ಒಟ್ಟು ಆಮೇಲೆ ಗುಂಪುಗಾರಿಕೆ ಬೇಡ, ಒಟ್ಟಾಗಿ ಹೋಗೋಣ ಅಭಿವೃದ್ಧಿ ವಿಚಾರದಲ್ಲಿ. ನಿನ್ನೆ ಇದೇ ವಿಷಯಕ್ಕೆ ಒಂದಿಷ್ಟು ಜನ ರೈತರನ್ನ ಮೀಟ್ ಮಾಡ್ತೀನಿ ಅಂತ ಹೇಳಿ ಬಾಲಕೃಷ್ಣ ಅವ್ರು ಹೇಳಿದ್ರು. ಒಂದಿಷ್ಟು ಜನ ರೈತರು ನೀವೆಲ್ಲರೂ ಕೂಡ ಹೋಗಿ ಮೀಟ್ ಮಾಡಿದ್ರಿ. ನಿನ್ನೆ ನಡೆದಂತ ಏನು ಸಭೆ ಏನಿತ್ತು ಅದ್ರಲ್ಲಿ ನಿಮಗೆ ಬೇಕಾಗಿದ್ದ ರೀತಿಯಲ್ಲಿ ಆ ಸಭೆ ನಡೀತು ಅಂತ ಅನ್ಸುತ್ತಾ, ಅಥವಾ ಮುಂದೆ ನೀವೇನ್ ಬೇಡಿಕೆ ಇಡ್ತಿದ್ರ ಅದು ಈಡೇರುವಂತೆ ರೀತಿಯಲ್ಲಿ ಆ ಸಭೆ ನಡೀತು ಅಂತ ಅನ್ಸುತ್ತಾ ನಿಮ್ಗೆ? ಇಲ್ಲ, ಅವರು ಶಾಸಕರುಗಳಿಗೆ ಏನಾಗಿತ್ತು, ಮಾಧ್ಯಮಗಳಿಗೆ ಹೋದಾಗ
ನೀವ್ ಯಾಕೆ 486 ಆ ಭಾಗ ಶಾಸಕರಾಗಿ ಆ ಹೋರಾಟ ಮಾಡೋ ರೈತರುಗಳನ್ನ ನೀವು ಯಾಕೆ ಭೇಟಿ ಮಾಡಲಿಲ್ಲ? ಅಂದ್ರೆ ಮಾಧ್ಯಮಗಳಲ್ಲಿ ಪ್ರಶ್ನೆ ಮಾಡಿದಕ್ಕೇನೆ ಅವ್ರು ಕರೆದಿರೋದು. ಪ್ರಶ್ನೆ ಮಾಡೋದು, ಮಾಧ್ಯಮ ಪ್ರಶ್ನೆ ಮಾಡೋದು ಮುಂಚೆನೆ ಒಂದ್ ಬಾರಿ ಅವ್ರು ಕರೆಯುವಂತ ಪ್ರಯತ್ನ ಮಾಡ್ತು. ಸ್ವಲ್ಪ ರಾಜಕೀಯ ಲೇಪನ ಕಾಣಿಸ್ತು ಅಂತ, ಮೇಲ್ನೋಟ ಕಾಣಿಸ್ತು ಅಂತ ಅವ್ರು ಹೇಳ್ತಾವ್ರೆ. ಬಟ್ ನಮ್ಮೇಲೆ ಆತರ ರಾಜಕೀಯ ಇಲ್ಲ. ಅವ್ರು ಯಾವಾಗ ಕರೆದಾಗ ನಾವು ಗೌರವಯುತಗೆ ಹೋಗಿದೀವಿ. ಈಗ ಉಪಮುಖ್ಯಮಂತ್ರಿಯವರು ಮೇ 17ನೇ ತಾರೀಕು ಕರೆದ್ರು, ಗೌರವ ಹೋದ್ವಿ, ಚರ್ಚೆ ಮಾಡಿದ್ವಿ, ಬಂದ್ವಿ. ಹಾಗೆ ಈಗ ನಿನ್ನೆ ಶಾಸಕರು ಕರೆದು ಹೋದ್ವಿ. ಒಂದು ಮನಸ್ಥಿತಿ ಇದ್ರು, ಎಂತಂದ್ರೆ ಪ್ರಾಜೆಕ್ಟ್ ಮಾಡೋಣ, ನೀವೇನು ನಿಮ್ಮ ಅತಿ ಸಣ್ಣ ರೈತರುಗಳು ಭೂಮಿಗಳು ಕಳ್ಕೊತಾವ್ರೆ, ಮತ್ತೆ ಕೂಲಿ ಕಾರ್ಮಿಕರ ಬಗ್ಗೆ ಇರೋ ಕಾಳಜಿ, ಮತ್ತೆ ಬೇರೆ ಜಮೀನಲ್ಲಿ ಪಾಲುಗಾರಿಕೆ ಜೀವನ ಮಾಡ್ತಲ್ಲ, ಅದಕ್ಕೇನೋ ಒಂದಿಷ್ಟು ಏನಾದ್ರು ಬೇರೆ ರೀತಿ ಏನೋ ಒಂದು ಪ್ಯಾಕೇಜ್ ತರ ಏನೋ ಮಾಡಕ್ ಅವಕಾಶ ಇದೆಯಾ ಅಂತ ಒಂದು ಪ್ರಶ್ನೆ ಕೇಳಿದ್ರು. ಇಲ್ಲ, ಇದು ಆರ್ಥಿಕ ಸಮಸ್ಯೆ ಅಲ್ಲ, ಇದು ಜೀವನ ಅಸ್ತಿತ್ವದ ಪ್ರಶ್ನೆ ಸ್ವಾಮಿ. ನಾವು ಬದುಕಕ್ ಕೇಳ್ತಾ ಇದೀವಿ ಬಿಟ್ರೆ ಆರ್ಥಿಕವಾಗಿ ಕೇಳ್ತಾ ಇಲ್ಲ. ನಾವು ಏನಾದ್ರೆ ಒಂದು ಅಸ್ತಿತ್ವ ಕಟ್ಕೊಂಡಿದೀವಿ, ಬದುಕು ಕಟ್ಕೊಂಡಿದ್ವಿ. ಈಗ 1 ಎಕರೆ 1/2 ಎಕರೆ ಬದ್ಧ ಪರಿಹಾರದಲ್ಲಿ ಕುಟುಂಬದ ಸದಸ್ಯರುಗಳ ಸಂಖ್ಯೆ ತಗೊಂಡಾಗ ಆ ಬಂದಂತ ಹಣದಿಂದ ನಾವೇನು ಆಗಲ್ಲ. ಮತ್ತೆ ನೀವೇನು ಡೆವಲಪ್ಮೆಂಟ್ ಸೈಟ್ ಡೆವಲಪ್ಮೆಂಟ್ ಸೈಡ್ ನಾವು ಹಸು ಸಾಕಕ್ಕೂ ಆಗಲ್ಲ, ಬಡಾವಣೆಗೆ ಹೋಗಿ ಹಸು ಸಾಕಕ್ಕಾಗಲ್ಲ, ಅಥವಾ ಒಂದು ಇಂಡಸ್ಟ್ರಿ ಒಂದು ರೇಷ್ಮೆ ಬೆಳೆಯಕ್ಕಾಗಲ್ಲ. ಆಮೇಲೆ ಇಲ್ಲಿರುವಂತ ರೈತರುಗಳಿಗೆ ನೀವೇನು ಉದ್ಯೋಗ ಕೊಡ್ತೀರಿ? AICT ಫಸ್ಟ್ ಮೇನ್ ಈ ಪ್ರಾಜೆಕ್ಟ್ ಚರ್ಚೆ ಆಗ್ಬೇಕಾದ್ರೆ ಶಾಸಕರು ಕೇಳೋದಂದ್ರೆ, ಈ AICT ಅಂದ್ರೆ ಏನು, ಇದರಿಂದ ಆಗೋ ಲಾಭ ನಷ್ಟ ಏನು, ರೈತರಿಗೆ ಸಿಕ್ಕುವ ಅನುಕೂಲ ಏನು, ಅನಾನುಕೂಲ ಏನು, ಈ ಪ್ರಾಜೆಕ್ಟ್ ನ ಸಾಧಕ ಬಾಧಕಗಳನ್ನ ರೈತರು ಚರ್ಚೆ ಮಾಡಿದ್ರೆ. ಇಲ್ಲಿವರೆಗೂ ಸರ್ಕಾರ AICT ಕುರಿತಾಗಿ ಜನರಿಗೆ ಯಾವುದೇ ಮಾಹಿತಿ ಇಲ್ಲ. ನಾನು ಒಂದ್ ಕೇಳೋದೇನಂತಂದ್ರೆ, ಶಾಸಕ ಸರ್ಕಾರವನ್ನು ಕೇಳ್ತೀನಿ, ಇಲ್ಲಿ ನಮ್ಮಲ್ಲಿ ಒಟ್ಟು 17,000 ಪಾಪ್ಯುಲೇಷನ್ ಇದೆ. ಎಬೋ 18 ವರ್ಷ ಮೇಲ್ಪಟ್ಟಂತವ್ರು ಸುಮಾರು 12,000 ಪಾಪ್ಯುಲೇಷನ್ ಇದೆ 2 ಪಂಚಾಯತಿಲಿ. ಅದರಲ್ಲಿ ಹೊರಗಡೆ ಕೆಲ್ಸಕ್ಕೆ ಹೋಗುವಂತ ಯುವಕರುಗಳು ಮತ್ತೆ ವೃದ್ಧರು 4,000 ಜನ ತಗೊಂಡು 8,000 ಜನ ಈಗ ವ್ಯವಸಾಯ ಅವಲಂಬಿತವಾದ ಜೀವನ ಮಾಡ್ತಾರೆ. ಕೂಲಿ ಕಾರ್ಮಿಕ ಸೇರಿಸಿ 8,000 ಜನ ಅವಲಂಬಿತವಾಗಿದೆ. ಈ AICT 8,000 ಜನ ನೀವು ಉದ್ಯೋಗ ಸೃಷ್ಟಿ ಕೊಡ್ತೀರಾ? ಮೊದಲನೇದು. ಇಲ್ಲಿರುವಂತ ಮಹಿಳೆಯರಿಗೆ ನೀವೇನ್ ಕೆಲಸ ಕೊಡ್ಬೋದು AICT? ಇಲ್ಲ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ಬೋದು. ನಮ್ ಜನಕ್ಕೆ ಹಾಲ್ ಕರೆಯೋದ್ ಬಿಟ್ರೆ, ಸಗಣಿ ಎತ್ತೋದ್ ಬಿಟ್ರೆ, ಉಳ್ಕುಯೋದ್ ಬಿಟ್ರೆ ಬೇರೆ ಗೊತ್ತಿಲ್ಲ, ರೇಷ್ಮೆ ಬೆಳೆದ್ ಬಿಟ್ರೆ ಗೊತ್ತಿಲ್ಲ, ತರಕಾರಿ ಬೆಳೆದ್ ಬಿಟ್ರೆ ಗೊತ್ತಿಲ್ಲ. AICT ಉದ್ಯೋಗ ಏನ್ ಕೊಡ್ತೀರಾ? ಸೊ ಹಾಗಾಗಿ ನಾವ್ ಹೇಳ್ತೀವಿ, ಇಲ್ಲಿ ಉದ್ಯೋಗ ಸೃಷ್ಟಿ ಆಗುತ್ತಾ, ಉದ್ಯೋಗ ನಾಷ್ಟ ಆಗುತ್ತಾ? ಉದ್ಯೋಗ ಅಂದ್ರೇನು? ಬರೀ ಕಾರ್ಖಾನೆಗಳ ಕೆಲಸ ಮಾಡೋದು ಮಾತ್ರ ಎಂಪ್ಲಾಯ, ಅಥವಾ ಯಾವ್ದೋ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಮಾತ್ರ ಎಂಪ್ಲಾಯ್ಸ? ರೈತ ಎಂಪ್ಲಾಯ್ ಅಲ್ವಾ? ಅದು ದೇಶದ ಎಷ್ಟು ಎಂಪ್ಲಾಯ್ಮೆಂಟ್ ಸೃಷ್ಟಿ ಮಾಡಿರೋ ಇಲಾಖೆ ಯಾವ್ದು ಅಂದ್ರೆ ಅದು ಕೃಷಿ. ಸೊ ಹಂಗಾಗಿ ಇಲ್ಲಿ ಉದ್ಯೋಗ ಸೃಷ್ಟಿ ಆಗುತ್ತೆ, ಉದ್ಯೋಗ ನಷ್ಟ ಆಗುತ್ತಾ? ನಾವು ಸೃಷ್ಟಿಕರಣ ಕೊಡಿ ಅಂತ ಕೇಳ್ತಾ ಇದೀವಿ. ಅಲ್ಲ, ಅವರಲ್ಲಿ ಸರ್ಕಾರದ ಉತ್ತರ ಇಲ್ಲ. ಪ್ರಾಜೆಕ್ಟ್ ಬಗ್ಗೆ ಮಾಹಿತಿ ಇಲ್ಲ, ಕೂಲಿ ಕಾರ್ಮಿಕ ಬಗ್ಗೆ ಮಾಹಿತಿ ಇಲ್ಲ. ಒಂದೇ ದಿನಕ್ಕೆ 22,000 ಲೀಟರ್ ಹಾಲು ಉತ್ಪಾದನೆ ಆಗ್ತದೆ. ಏಕ್ದಮ್ ನಾಳೆ ಬೆಳಗ್ಗೆ ಏಕ್ದಮ್ ಬೆಂಗಳೂರಿಗೆ 22,000 ಲೀಟರ್ ಹಾಲು ತೆಗಿತಾರೆ. ಆಲ್ಟ್ರೇಟ್ ಏನು? ಅದಕ್ಕೆ ಉತ್ತರ ಇಲ್ಲ. ಇಲ್ಲ, ಸಾವಿರಾರು ಗೋಮಾತೆಗಳು ಇದೆಯಲ್ಲ, ಅದಕ್ಕೇನು ಪುನರ್ವಸತಿ ಕಲ್ಪಿಸಿದಿರಾ? ಅದಕ್ಕೆ ಉತ್ತರ ಇಲ್ಲ. ರೈತರು ಕೂಲಿ ಕಾರ್ಮಿಕರಿಗೆ, ಅವ್ರಿಗೆ ವ್ಯವಸಾಯ ಕೂಲಿ ಕಾರ್ಮಿಕರಿಗೆ ವಯಸ್ಸು ಮತ್ತೆ ವಿದ್ಯಾಭ್ಯಾಸ ಕೊರತೆ ಇದೆ. ಅವ್ರಿಗೆ ಏನ್ ಎಷ್ಟು ಉದ್ಯೋಗ ಕೊಡ್ತೀರಾ? ಅದು ಅವ್ರ ಜೀವನಾಂಶ ಏನು, ಅವ್ರ ಬದುಕೆ ಮುಂದಕ್ಕೆ ಅವ್ರು ಏನ್ ಮಾಡ್ಬೇಕು? ಉತ್ತರ ಇಲ್ಲ. ಬೇರೆ ಜನ ಪಾಲುಗಳ ಜೀವನ ಮಾಡ್ಕೊಂಡು ಬದುಕ್ತಾ ಇದಾರೆ, ತಲೆಮಾರಿನ ಬದುಕ್ತಾ ಇದಾರೆ. ಸೊ ಅವ್ರಿಗೇನ್ ನೀವು ರಿಹಾಬಿಲಿಟೇಷನ್ ಮಾಡ್ಕೊಡ್ತೀರಾ, ಅಥವಾ ಅವ್ರಿಗೇನ್ ಜೀವನಾಂಶ ಕೊಡ್ತೀರಾ? ಅವ್ರ ಮುಂದೆ ಏನ್ ಉದ್ಯೋಗ ಮಾಡ್ಬೇಕು, ಅವ್ರಿಗೇನು ಜೀವನ, ಅದಕ್ಕೆ ಉತ್ತರ ಇಲ್ಲ. ಮಹಿಳೆಯರಿಗೆ ಏನು ಉದ್ಯೋಗ ಕೊಡ್ತಿರ್ತಾ ಇಲ್ಲ. ಒಂದ್ಸತಿ ಮಾಡೋಣ ಹಪ್ಳ ರಿಪೇಟ್ ಮಾಡಿದ್ರು. ಸ್ವಾಭಿಮಾನವಾಗಿ ಮಹಿಳೆಯರು ಹಾಲು ಹಾಕೊಂಡು ತಿಂಗಳಿಗೆ 15 ದಿನಕ್ಕೋಸ್ಕರ ಹಾಲ್ ಪೇಮೆಂಟ್ ತಗೊಂಡು, ಈ ಶ್ರೀಶಕ್ತಿ ಸಂಘಗಳು, ಇನ್ನೊಂದು ಕೆಲವು ಬ್ಯಾಂಕ್ಗಳು, ಧರ್ಮಸ್ಥಳ ಸಂಘಗಳು ಲೋನ್ಗಳು ತಗೊಂಡು ತುಂಬಾ ಸ್ವಾಭಿಮಾನ ಮಕ್ಕಳು ಓದಿಸ್ಕೊಂಡು ಬದುಕ್ತಾ ಇರುವಾಗ ಅವ್ರ ಉದ್ಯೋಗ ಕಿತ್ಕೊಳ್ಳೋದು ಎಷ್ಟು ಮಟ್ಟ ಸರಿ? ಅವ್ರಿಗೆ ಏನ್ ರಿಹಾಬಿಲಿಟೇಷನ್ ಮಾಡ್ಕೊಡಕ್ಕಾಗುತ್ತೆ ಸರ್ಕಾರ ಹೇಳಿ? ಒಂದು ಸರ್ಕಾರ ಅಂತ ಬಂದಾಗ 3 ಅಂಗಗಳು ಅಂತ ಹೇಳ್ತೀವಿ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಆದ್ರೆ ಶಾಸಕಾಂಗ ಇಲ್ಲಿವರೆಗೂ ಕೂಡ ನಿಮ್ಮ ಮಾತನ್ನ ಕೇಳಿಲ್ಲ, ಕಾರ್ಯಾಂಗದವ್ರು ಯಾರು ಕೂಡ ಅದಕ್ಕೆ ಸ್ಪಂದಿಸಿಲ್ಲ. ಆದ್ರೆ ಶಾಸಕಾಂಗ, ಕಾರ್ಯಾಂಗ ಎರಡರಿಂದ ನಿಮ್ಮ ಬೇಡಿಕೆಯನ್ನ ಈಡೇರಿಸಲಿಕ್ಕೆ ಆಗ್ಲಿಲ್ಲ ಅನ್ನೋದಾದ್ರೆ, ನೀವು ಮತ್ತೊಂದು 3ನೇ ಅಂಗ ನ್ಯಾಯಾಂಗವನ್ನ ಪ್ರಶ್ನೆ ಮಾಡಿ ಹೋಗ್ಬೋದಿತ್ತು, ನ್ಯಾಯಾಂಗಕ್ಕೆ ಅಥವಾ ಕೋರ್ಟಿಗೆ ಹೋಗ್ಬೋದಿತ್ತು. ಆ ಕೋರ್ಟಿಗೆ ಹೋಗುವಂತ ಪ್ರಯತ್ನ ಏನಾದ್ರೂ ಇಲ್ಲಿವರೆಗೂ ನೀವು ಮಾಡಿದೀರಾ? ಇಲ್ಲ ಸರ್, ನಾವು ಹಿಂದೆನೂ ನಾವು ನ್ಯಾಯಾಲಯಕ್ಕೆ 6-1 ಆದ್ಮೇಲೆ ಹೋಗ್ಬೇಕು ಅನ್ನೋ ಒಂದು ಮನೋಭಾವದಲ್ಲಿದ್ದು. ಇವ್ರು ಆಲ್ರೆಡಿ ರಾಜ್ಯ ಸರ್ಕಾರ ಅಥವಾ GBDA ಒಂದು ಏನೋ ಕೇವೇಟ್ ಹಾಕೊಂಡಿದ್ದಾರೆ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ಗೆ. ಅವ್ರು ಆಲ್ರೆಡಿ ಅದಕ್ಕೆ ಕಾನೂನಲ್ಲಿ ನಮ್ಮನ್ನ ಮಂಡಿಸಕ್ಕೆ ಏನೇನ್ ಬೇಕೋ ಅದಕ್ಕೆಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ಇವತ್ತು ನ್ಯಾಯಾಂಗದ ವ್ಯವಸ್ಥೆ ಸ್ವಲ್ಪ ಅಷ್ಟೊಂದು ಪ್ರಾಮಾಣಿಕತೆಗೆ ನನ್ನ ನಂಬಿಕೆ ಹೊಂಟಾಗಿದೆ ನಮ್ಮಲ್ಲಿ. ನನಗೆ ಗೊತ್ತಿರೋ ಪ್ರಕಾರದಲ್ಲಿ ಎಲ್ಲಾ ನ್ಯಾಯಾಧೀಶರು ಕೆಟ್ಟೋಗವ್ರೆ, ನ್ಯಾಯಾಲಯ ಪೂರ್ತಿ ಕೆಟ್ಟದ ಅಂತ ಹೇಳಕ್ಕಾಗಲ್ಲ. ಕೆಲವೊಂದು ವ್ಯವಸ್ಥೆ, ಈಗ ದೆಹಲಿಲಿ ಒಂದು ಜಡ್ಜ್ ಮನೇಲಿ ಹಣ ಸಿಕ್ಕಿತ್ತು, ನೀವು ಒಂದು ಮಾಧ್ಯಮದಲ್ಲಿ ತೋರಿಸಿದೀರಾ. ಸೊ ಹಂಗಾಗಿ ಈ ವ್ಯವಸ್ಥೆಯಲ್ಲಿ ಪ್ರಭಾವಿಗಳು ಈ ಪ್ರಾಜೆಕ್ಟ್ ಹಿಂದೆ ಇರೋದ್ರಿಂದ ನ್ಯಾಯಾಂಗದ ವ್ಯವಸ್ಥೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಮ್ಗೇನಾಗುತ್ತೆ, ಬೈ ಫೋರ್ಫುಲ್ ನಾವೇ ಅವ್ರಿಗೆ ಹಸ್ತ ಕೊಟ್ಟಂಗಾಗುತ್ತೆ, ದೊಣ್ಣೆ ಕೊಟ್ಟಂಗಾಗುತ್ತೆ ಹೊಡೆಯಕ್ಕೆ. ಕುಮಾರಸ್ವಾಮಿ ಅವರು ಕಳೆದ ಬಾರಿ ಏನು ಬೈರಮಂಗಲ ಕ್ರಾಸಿಗೆ ಬಂದಿದ್ರು, ಆಗ ಅವ್ರು ಹೇಳ್ತಾರೆ ನ್ಯಾಯಾಂಗ ಹೋರಾಟ ಅಂತಿಮವಾಗಿರುವಂತದ್ದು, ಅದನ್ನ ಮಾಡೋಣ, ಅದಕ್ಕೆ ಎಷ್ಟೇ ಖರ್ಚಾದ್ರೂ ಕೂಡ ನಾನು ಅದನ್ನ ಭರಿಸ್ತೀನಿ, ನಾನು ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತೀನಿ, ನ್ಯಾಯಾಂಗ ಹೋರಾಟಕ್ಕೆ ಅಂತ. ಅದ್ರ ಬಗ್ಗೆ ಮತ್ತೆ ಯಾವತ್ತು ಮಾತಾಡ್ಲಿಲ್ವಾ? ಇಲ್ಲ, ಅವರು ನ್ಯಾಯಾಲಯಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಮಾಹಿತಿ ಕೇಳಿದ್ರು, ಒಂದಿಷ್ಟು ದಾಖಲಾತಿಗಳು ಕೇಳಿದ್ರು ರೈತರುಗಳಿಂದ. ಕೆಲವು ರೈತರುಗಳು ಅವ್ರಿಗೆ ದಾಖಲಾತಿಗಳು ಕೊಟ್ಟಿದ್ದಾರೆ. ಮೊನ್ನೆ ಕುಮಾರಸ್ವಾಮಿ ಅವರು ಏನಾದ್ರು ನ್ಯಾಯದಿಂದ ಏನೋ ನ್ಯಾಯ ಕೊಡ್ಸ್ಕೊಡ್ತೀವಿ, ನಾವು ಅದನ್ನ ಸ್ವಾಗತ ಮಾಡ್ತೀವಿ. ಸೊ ಹಾಗಾಗಿ ನಾವು ನ್ಯಾಯಾಲಯದ ಮೇಲೆ ಹೆಚ್ಚು ರೈತರುಗಳು ಡಿಪೆಂಡ್ ಆಗಿಲ್ಲ. ನಾವೇನ್ ನಮ್ಮ ಭೂಮಿ ಇದೆ, ನಾವು ಊರಲ್ಲಿರ್ತೀವಿ.
ಅಲ್ಲ, ನೀವು ನ್ಯಾಯಾಲಯಕ್ಕೆ ಹೋಗ್ದೆ, ನ್ಯಾಯವನ್ನ ಕೇಳ್ದೆ, ಇದೇ ರೀತಿ ಹೋರಾಟ ಮಾಡ್ತಿದ್ರೆ ಎಷ್ಟು ದಿನಗಳ ಕಾಲ ಅಂತ ಹೋರಾಟ ಮಾಡ್ತೀರಾ? ಸರ್ಕಾರ ಏನು ಸ್ಪಂದಿಸಲ್ಲಪ್ಪ, ಆಗ ಎಲ್ಲಿವರೆಗೂ ಹೋರಾಟ ಮಾಡ್ತೀರಾ ಇದೇ ರೀತಿ? ಭೂಮಿ ಅಂತ ಮಾತ್ರ ಇರೋವರೆಗೂ ನಮ್ಗೆ ಹೋರಾಟ ಮಾಡೇ ಮಾಡ್ತಾರೆ. ಭೂಮಿ ಅಂತ ಕಿತ್ಕೊಳಕಂತೂ ಆಗಲ್ವಲ್ಲ. ನೀವೇನೇ 4-1, 6-1 ಅವಾರ್ಡು ಏನೇ ಮಾಡಿದ್ರು ನೀವು ಸರ್ಕಾರಿ ಕಚೇರಿ ಮಾಡ್ಕೋಬೇಕು. ಅಲ್ಟಿಮೇಟ್ ಅಭಿವೃದ್ಧಿ ಅಂತ ಬಂದಾಗ ಎಲ್ಲೂ ಬರ್ಬೇಕು, ರೈತ ಭೂಮಿಗೆ ಬರ್ಬೇಕು. ನಾವು ಒಗ್ಗಟ್ಟಾಗಿ ಇದ್ದಾಗ ಯಾವ ಅಧಿಕಾರಿಗಳು ಯಾವ ಮಿಲಿಟರಿ ನಮ್ಮ ಭೂಮಿ ಕಿತ್ಕೊಳಕ್ ಆಗತ್ತಾ? ಯಾವುದೇ ಸಹಿ ಮಾಡ್ಲಿಲ್ಲ ಅಂದ್ಮೇಲೆ ನಮ್ ಭೂಮಿ ಬಂದು ಕಿತ್ಕೊಳಕ್ ಆಗತ್ತಾ? ಇವತ್ತು ನಮ್ ಭೂಮಿಲಿ ನಾವು ನಿಂತ್ಕೊಳ್ತೀವಿ, ನೋಡೋಣ ಅವತ್ತು ನಮ್ಮ ರೈತರುಗಳು ಯಾವ ಮಟ್ಟಕ್ಕೆ ನಿಂತ್ಕೋತೀವಿ ಅನ್ನೋದು, ಅವರು ಯಾವ ಮಟ್ಟಕ್ಕೆ ಅಧಿಕಾರಿಗಳು ತರ್ತಾರೋ, ಯಾವ ಮಟ್ಟಕ್ಕೆ ಫೋರ್ಸ್ ತರ್ತಾರೋ ನೋಡೋಣ. ಸೊ ಅಲ್ಟಿಮೇಟ್ ನಾವು ನಮ್ಮ ಭೂಮಿ ಮೇಲೆ ನಾವು ನಿಂತ್ಕೊಳ್ತೀವಿ ಒಟ್ಟಾಗೆ. ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಮುಖ್ಯಮಂತ್ರಿ ಆಗಿರುವಂತದ್ದು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಾಗಿನಿಂದ ಬಿಡದಿಯ ರೈತರನ್ನ ಭೇಟಿ ಆಗಿಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಯಾರು ಭೂಮಿ ಕೊಡೋದಿಲ್ಲ ಅಂತ ಹೋರಾಟ ಮಾಡ್ತಿದ್ರೆ ಅವ್ರನ್ನ ಭೇಟಿ ಆಗಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಅವ್ರು ಯಾವಾಗ ಉಪಮುಖ್ಯಮಂತ್ರಿ ಆಗಿದ್ರು ಆಗ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋದಾಗ ಅವ್ರು ಏನಂತ ಆಶ್ವಾಸನೆ ಕೊಟ್ಟಿದ್ರು, ಅದ್ರಂತೆ ನಡ್ಕೊಂಡಿದಾರ? ಅದು ಒಳ್ಳೆ ವಿಶ್ವಾಸ, ಒಳ್ಳೆ ಕ್ವಶನ್ ನಾನು ಕೇಳಿರೋದು. ಡಿ ಕೆ ಶಿವಕುಮಾರ್ ತುಂಬಾ ಸಕಾರಾತ್ಮಕ ಸ್ಪಂದಿಸೋರು ನಮ್ಗೆ. ಅವ್ರು ತುಂಬಾ ಆಶಾದಾಯಕವಾಗಿ ನಮ್ಗೊಂದು ಭರವಸೆ ಕೊಟ್ರು. ನಾನು ಒಬ್ಬ ಉತ್ತಮವಾದಂತ ಒಳ್ಳೆ AS ಅಧಿಕಾರಿಗಳನ್ನ ಅಲ್ಲಿ ಕಳ್ಸಿಕೊಡ್ತೀನಿ ಸ್ಥಳ ಪರಿಶೀಲನೆ ಮಾಡಕ್ಕೆ. ಅಲ್ಲ ವಸ್ತು ಸ್ಥಿತಿನ ಅಧ್ಯಯನ ಮಾಡಿ ನಂಗೆ ವರದಿ ಕೊಡಕ್ ಕೇಳ್ತೀನಿ. ಜೊತೆಗೆ ನೀವೇನ್ ನಿಮ್ ನೋವು ಹೇಳ್ಕೊಂಡು ನಿಮ್ ಕಷ್ಟ ಹೇಳ್ಕೊಂಡು ನಿಮ್ ನೋವು ನಂಗೆ ಅರ್ಥ ಆಗ್ತದೆ. ನಿಮ್ ಜಾಗದಲ್ಲಿ ನಾನು ಇದೇ ಹೋರಾಟ ಮಾಡ್ತಾ ಇದೆ. ನಿಮ್ ಅತಿ ಸಣ್ಣ ಜಮೀನ್ದಾರ ರೈತರುಗಳ ಪರಿಸ್ಥಿತಿ ನಂಗೆ ಅರ್ಥ ಆಗಿದೆ, ನಿಮ್ ನೋವು ಅರ್ಥ ಆಗಿದೆ. ಹಾಗಾಗಿ ನಿಮ್ಮನ್ನ ಉಳ್ಸೋಕೆ ನಿಮ್ ಭೂಮಿ ಉಳ್ಸ್ಕೊಳಕ್ಕೆ ಡಿನೋಟಿಫಿಕೇಶನ್ ಮಾಡಕ್ಕೆ ಕಾನೂನು ಅವಕಾಶ ಇದೆ ಅನ್ನೋದನ್ನ ಉನ್ನತ ಅಧಿಕಾರಿಗಳ ಚರ್ಚೆ ಮಾಡ್ತೀನಿ. ಮತ್ತೆ ಒಂದು 15-20 ದಿನ ಮತ್ತೆ ನಿಮ್ಮನ್ನ ಕರೆದಿ ಸಭೆ ಮಾಡ್ತೀನಿ ಅಂತ ಅಂದ್ರು. ತದನಂತರ ರಾಜಕೀಯ ಬದಲಾವಣೆಗಳಾದ್ರಿಂದ ಅವರು ಮುಖ್ಯಮಂತ್ರಿಗಾದ್ರಿಂದ ಸೊ ಹಾಗಾಗಿ ನಮ್ಗೆ ಅವ್ರಿಗೆ ಸಮಯದ ಕೊರತೆ ಆಯ್ತು. ಇಲ್ಲಿವರೆಗೆ ಯಾವುದೇ ಅಧಿಕಾರಿಗಳನ್ನು ನೇಮಕ ಮಾಡಿಲ್ಲ ಸರ್. ಯಾವ್ದು ಮಾಡಿಲ್ಲ. ನೆಕ್ಸ್ಟ್ ಅವ್ರನ್ನ ಮೀಟ್ ಮಾಡೋದಾದ್ರೆ ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಏನಂತ ಮನವಿ ಸಲ್ಲಿಸ್ತಾರೆ, ಏನ್ ಬೇಡಿಕೆ ಇಡ್ತೀರಾ? ಏನ್ ನಾವು ಡಿ ಕೆ ಶಿವಕುಮಾರ್ DCM ಆಗಿದಾಗ ಏನ್ ಮನವಿ ಕೊಟ್ಟು ಅದೇ ಪ್ರಶ್ನೆ ಅದೇ ಮನವಿಗೆ ಮತ್ತೆ ರಿಪೀಟ್ ಮಾಡ್ತೀವಿ. ಸಣ್ಣ ಜಮೀನ್ದಾರು ರೇಷ್ಮೆ ಹಾಲಾಕ ಬದುಕ್ತಾ ಇದೀವಿ ನಾವು. ಅತಿ ಸಣ್ಣ ಜಮೀನು ಕೂಲಿ ಕಾರ್ಮಿಕರು ಇದೀವಿ. ಬೇರೆ ಜೀವನ ಅವಲಂಬಿತವಾಗಿರೋ ಜೀವನ ಮಾಡ್ತಾ ಇದೀವಿ. ದಯವಿಟ್ಟು ನಮ್ ಬದುಕೊಳ್ಳಕ್ಕೆ ನಮ್ಮ ಬದುಕು ಕಿತ್ಕೋಬೇಡಿ, ನಮ್ ಜೀವನ ಕಿತ್ಕೋಬೇಡಿ, ನಮ್ಮ ಅಸ್ತಿತ್ವ ಕಿತ್ಕೋಬೇಡಿ ಅಂತ ನಾವು ಅವ್ರ ಕೈ ಮುಗಿದು ಮನವಿ ಮಾಡ್ತೀವಿ. ಒಂದೇನು ಅಂದ್ರೆ ಭಾರತ ಅಂತ ಬಂದಾಗ ಕೃಷಿ ಪ್ರಧಾನ ದೇಶ ಅಂತ ಹೇಳ್ತೀವಿ. ಇವತ್ತಿಗೆ ಒಂದು ಬೆಂಗಳೂರಲ್ಲಿ ವಾಸ ಮಾಡ್ತಿರ್ಲಿ, ಎಲ್ಲೇ ವಾಸ ಮಾಡ್ತಿರ್ಲಿ, ಇಲ್ಲ ಅವರ ತಂದೆ ಇಲ್ಲ ಅವರ ತಾತ ಯಾರೋ ಒಬ್ರು ಕೃಷಿಯಲ್ಲಿ ಹಿಂದೆ ಇದ್ದಂತವ್ರೆ. ಪ್ರತಿಯೊಬ್ಬ ವ್ಯಕ್ತಿಯ ಬ್ಯಾಕ್ಗ್ರೌಂಡ್ ಕೂಡ ಯಾವ್ದಿರುತ್ತೆ ಅದು ಕೃಷಿ ಇದ್ದೇ ಇರುತ್ತೆ. ಆದ್ರೆ ಇವತ್ತಿಗೆ ಕೃಷಿ ಮಾಡೋದೇ ತುಂಬಾ ದುಸ್ತರ ಆಗಿದೆ, ಕೃಷಿಕರೇ ಸಿಗ್ತಾ ಇಲ್ಲ. ಆ ವರ್ಷದಿಂದ ವರ್ಷಕ್ಕೆ ಕೃಷಿ ಮಾಡೋರ ಸಂಖ್ಯೆ ಕಡಿಮೆ ಆಗ್ತಿದೆ. ಆದ್ರೆ ಇಂಥ ಸಂದರ್ಭದಲ್ಲಿ ಯಾರು ಒಂದಿಷ್ಟು ಜನ ಕೃಷಿ ಮಾಡ್ತೀವಿ ಅಂತ ಮುಂದೆ ಬರ್ತಿದ್ರೆ, ಆದ್ರೆ ಅವ್ರ ಹತ್ರ ಭೂಮಿಯನ್ನ ಕಿತ್ಕೊಳ್ತಿರೋ ವಿಷಾದನೀಯ, ಅದ್ ಆಗ್ಬಾರ್ದಿತ್ತು. ಆದ್ರೆ ರೈತರನ್ನ ಇದೇ ರೀತಿ ಹೋರಾಟ ಮಾಡ್ಕೊಂಡ ಕಾರಣ ಇಲ್ಲೇ ಅಲ್ಲ, ನೀವು ಆನೇಕಲ್ ನೋಡಿರ್ಬೋದು, ಅಥವಾ ಏನೋ ಈಗ ಸರ್ಜಾಪುರ ಬಳಿ ನಡೀತಿರುವಂತದ್ದು, ಅಥವಾ ಹಿಂದೆ ದೇವನಹಳ್ಳಿ ಏನೋ ಹೋರಾಟ ಆಗಿರ್ಬೋದು, ಅಥವಾ ಚನ್ನರಾಯಪಟ್ಟಣ, ಈ ರೀತಿ ಹಲವಾರು ರೈತ ಹೋರಾಟಗಳು ನಡೀತಾನೆ ಇರುತ್ತೆ. ಆದ್ರೆ ಒಂದು ವೀಕ್ಷಕನಾಗಿ ಅಥವಾ ಹೊರಗಡೆ ಕೂತು ನೋಡೋದಾದ್ರೆ ನಮ್ಗನ್ಸುವಂತದ್ದು, ಪಾಪ ರೈತರು ಏನೇ ಆಗ್ಲಿ ಕಷ್ಟ ಪಡ್ಕೊಂಡು ಹೆಂಗೋ ಏನು ಹೊಲದಲ್ಲಿ ಬೆಳೆಯನ್ನ ಬೆಳೀತಾ ಹೆಂಗೋ ಇದ್ರು, ಆದ್ರೆ ಅವ್ರಿಗೆ ತುಂಬಾ ಕಷ್ಟ ಕೊಡ್ತಿದ್ದಾರೆ. ಈ ರೀತಿ ನೀನು ರೋಡಿಗಿಳಿದು ಬೀದಿಗಿಳಿದು ಹೋರಾಟ ಮಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಆದ್ರೆ ಹೋರಾಟಗಳನ್ನೆಲ್ಲ ಸೈಡ್ಗಿಡೋಣ. ಭೂಮಿ ಕೊಡ್ತೀವಿ ಅನ್ನೋರು ಒಪ್ಕೊಳ್ಬೇಕು, ಭೂಮಿ ಕೊಡಲ್ಲ ಅನ್ನೋರು ಒಪ್ಕೊಳ್ಬೇಕು. ಇಬ್ರು ಕೂತು ಒಂದು ಸೊಲ್ಯೂಷನ್ ತರಬೇಕು ಅನ್ನೋದಾದ್ರೆ ಏನ್ ಸೊಲ್ಯೂಷನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸೊಲ್ಯೂಷನ್ ಎಲ್ಲರಿಗೂ ನ್ಯಾಯ ಸಿಗುವಂತಿರ್ಬೇಕು. ಈಗ ನಾವ್ ಹೇಳ್ತೀವಿ 100 ಜನರಿಗೆ ನ್ಯಾಯ ಕೊಡ್ಸಲಿಕ್ಕೆ ಆಗಲ್ಲ, ಯಾರೋ 1-2 ಆದ್ರೆ ಮೆಜಾರಿಟಿ ಡೆಮೋಕ್ರಸಿ ಅಂತ ಬಂದಾಗ ಹೆಚ್ಚಿನ ಜನರಿಗೆ ಏನ್ ಬೇಕು ಅದನ್ನ ಕೊಡುವಂತದ್ದು ಸರ್ಕಾರದ ಕರ್ತವ್ಯ ಆಗಿರುತ್ತೆ. ಆ ರೀತಿ ಹೆಚ್ಚಿನ ಜನರಿಗೆ ಅನುಕೂಲ ಆಗುವಂತ ಒಂದು ಸೊಲ್ಯೂಷನ್ ನೀವ್ ಹೇಳ್ತೀರ ಅನ್ನೋದಾದ್ರೆ ಏನ್ ಹೇಳ್ತಾರೆ? ಇದಕ್ಕೇನೆ ಏನಾಗಿದೆ ಅಂದ್ರೆ, ಇದು 1947 ಸ್ವತಂತ್ರ ಬಂದಾಗಿಂದನೂ ಈ ದೇಶದಲ್ಲಿ ಸಾಕಷ್ಟು ಹೋರಾಟಗಳು, ಪ್ರತಿಭಟನೆಗಳು ಈ ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಪಟ್ಟ ನಡೀತಾನೆ ಬಂದಿದೆ. ಆಡಳಿತ ಪಕ್ಷ ವಿರೋಧ ಪಕ್ಷಗಳು ಬದಲಾದಾಗ ಎಲ್ಲರೂ ನೋಡಿದ್ದೇವೆ, ರೈತರು ಹೋರಾಟ ನಡೀತದೆ. ಇದಕ್ಕೊಂದು ಸಮಗ್ರವಾದ ಭೂಸ್ವಾಧೀನ ಕಾಯ್ದೆ 2003 ಮೊನ್ನೆ ಮನಮೋಹನ್ ಸಿಂಗ್ ತಂದ ಮೇಲೆ ಆ ಒಂದು ಯಥಾವತ್ತಾಗ ಒಂದು ಕಾನೂನನ್ನು ನೀವು ಪರಿಪಾಲಿಸಿದ್ರೆ ಇದಕ್ಕೆ ಕರೆಕ್ಟ್ ಆದ ಉತ್ತರ ಸಿಗುತ್ತೆ ಅಂತ ನನ್ನ ಭಾವನೆ. ಹೇಗೆ ಅಂತ ಅಂದ್ರೆ, ಒಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಮೊದಲು DPR ಮಾಡ್ಬೇಕು, ಅಲ್ಲಿನ ವಸ್ತುಸ್ಥಿತಿನ ಅಧ್ಯಯನ ಮಾಡ್ಬೇಕು. ಇಲ್ಲಿ ಕೂಲಿ ಕಾರ್ಮಿಕರು ಎಷ್ಟಿದ್ದಾರೆ, ವೃತ್ತಿಪರ ಕೂಲಿ ಕಾರ್ಮಿಕರು ಎಷ್ಟು ಜನ ಇದ್ದಾರೆ, ಮತ್ತೆ ಅವರು ವಂಶ ಪಾರಂಪರಿಕವಾಗಿ ಏನ್ ಮಾಡ್ಕೊಂಡ್ ಬರ್ತಾರೆ, ಇಲ್ಲಿ ನೀರಾವರಿ ಪ್ರದೇಶ ಎಷ್ಟಿದೆ, ಇಲ್ಲಿ ಆಹಾರ ಪದ್ಧತಿಗೆ ಏನಾಗ್ಬೋದು, ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟ್ ಏನಾಗ್ಬೋದು, ಏನೋ ಅಧ್ಯಯನ ಮಾಡಿದಾಗ, ಮತ್ತೆ ಇಲ್ಲಿನ ಜೀವನ ಯಾವ ತರ ಮಾಡ್ಕೊಂಡಿದ್ದಾರೆ ಒಂದು ಅಧ್ಯಯನ ಮಾಡ್ಬೇಕು. ಅದನ್ನ ಒಂದು ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ ಅಡಿಯಲ್ಲಿ ಅಧ್ಯಯನ ಮಾಡ್ಬೇಕಾಗಿತ್ತು. ಈ ಅಧ್ಯಯನ ಮಾಡಿದ್ರನ್ನ ಸರ್ಕಾರ ರೈತರ ಜೊತೆ ಗ್ರಾಮ ಸಭೆ ಮಾಡಿ ಚರ್ಚಿಸಿ ಅವ್ರಿಗೆ ವರದಿ ಕೊಡ್ಬೇಕಾಗಿತ್ತು. ಅವಾಗ ಇದಕ್ಕೊಂದು ಸೊಲ್ಯೂಷನ್ ಸಿಕ್ತಿತ್ತು. ಅವಾಗ ಜೊತೆಗೆ ಏನಂತಂದ್ರೆ, ಅಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, 80% ರೈತರು ಒಪ್ಕೊಂಡ್ರೆ ನೀವು ಭೂಸ್ವಾಧೀನಕ್ಕೆ ನೀವು ಮುಂದೆ 20 ಜನ ಕನ್ವಿನ್ಸ್ ಮಾಡ್ಬೋದು. ಇವು ಯಾವುದೇ ಪ್ರಕ್ರಿಯೆಗಳು ಮಾಡಿಲ್ಲ.
ಅಲ್ಲ, ಇನ್ನೊಂದು ಗ್ರಾಮ ಸಭೆಗಳು ಮಾಡಿಲ್ಲ. ಅಧಿಸೂಚನೆ ಹೊರಡಿಸ್ಬೇಕಾದ್ರೆ ಒಂದು ಹೇಳ್ಬಿಡ್ತಾರೆ 2013 ಕಾಯ್ದೆ ಕೆಳಗಡೆ ಏನು ರೀಸೆಟಲ್ಮೆಂಟ್ ರಿಹಾಬಿಲಿಟೇಷನ್ ಪಾಲಿಸಿ ಇದೆ ಅದ್ರ ಕೆಳಗಡೆ ಮಾಡಿದ್ರೆ 70% 80% ಜನರು ಒಪ್ಪಿಗೆ ಕೊಡಬೇಕು. ಆ ಕಾರಣಕ್ಕೆ ಕಾಯ್ದೆನೇ ಬೇಡ, ಆ ಲ್ಯಾಂಡ್ ಅನ್ನ ಅಕ್ವೈರ್ ಮಾಡುವಂತ ಪ್ರಕ್ರಿಯೆಯನ್ನ ಕೂಡ ಆಕ್ಟ್ ಕೆಳಗಡೆ ಸ್ಟೇಟ್ ಗವರ್ಮೆಂಟ್ ಆಕ್ಟ್ ಕೆಳಗಡೆ ಮಾಡ್ಬಿಡೋಣ. ಏನಕ್ಕೆ ಅಂದ್ರೆ ಆ ಒಂದು ಕಾಯ್ದೆ ಕೆಳಗಡೆ ಅಕ್ವೈರ್ ಮಾಡ್ಕೊಳ್ತೀನಿ ಅಂತ ಬಂದಾಗ ಜನರ ಅಭಿಪ್ರಾಯ ಸಂಗ್ರಹ ಮಾಡೋದು ಬೇಡ ಅಂತ ಇದು ರಾಜಕೀಯವಾಗಿ ಡಿ.ಕೆ. ಶಿವಕುಮಾರ್ ಬಳಸ್ಕೊಂಡ್ರು ಅಂತ ಅನ್ಸುತ್ತೆ ಕಾಯ್ದೆಯನ್ನ. ಇದು ಹೇಗಿದೆ ಅಂದ್ರೆ ಈ ಕಡ್ಡಗಿಡ ಕಾಯಕ್ಕೆ ನರಿ ಕವಲ್ ಹಾಕುವಂತ ಗೊತ್ತಾ? ಓಕೆ. ಹಾಗೆ ಯಾರು ಅಕ್ವೈರ್ ಮಾಡ್ಕೋತೀವಿ ಅನ್ನೋರು ಅವರೇ ಪರ್ಮಿಷನ್ ತಗೋಬಿಟ್ರೆ ಯಾರು ಪರ್ಮಿಷನ್ ಕೊಡ್ಬೇಕು? ರಾಜ್ಯ ಸರ್ಕಾರ ಪ್ರಾಜೆಕ್ಟ್ ಇದು ರಾಜ್ಯ ಸರ್ಕಾರ ಪ್ರಾಜೆಕ್ಟ್ ಗೆ ರಾಜ್ಯ ಸರ್ಕಾರನೇ ಪರ್ಮಿಷನ್ ತಗೊಂಡ್ರೆ ಈ ಕಡೆಗಡಕಾಗಿ ನರಿ ಕಾವಲಾಗ್ತಂಗಾಯ್ತು. ಇದಕ್ಕೆ ಏನ್ ಮಾಡ್ಬೇಕಾಯ್ತು? ಆತರ ಒಂದು ಉದ್ದೇಶ ಇತ್ತು ಅನ್ನೋದಾದ್ರೆ ಇದಕ್ಕಿಂತ ಮೇಲೆ ಕೇಂದ್ರ ಸರ್ಕಾರನ ಪರ್ಮಿಷನ್ ತಗೋಬೇಕಾಯ್ತು, ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟ್ ತಗೋಬೇಕಾಯ್ತು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ತಗೋಬೇಕಾಗಿತ್ತು. ಕೇಂದ್ರ ಸರ್ಕಾರದ ಇದನ್ನ ಪರ್ಮಿಷನ್ ತಗೋಬೇಕನ ನಾನ್ ಅಕ್ವೈರ್ ಮಾಡೋನಾಗಿ ನಾನೇ ಪರ್ಮಿಷನ್ ತಗೋಬಿಟ್ರೆ, ಎಕ್ಸಿಬಿಷನ್ ತಗೋಬಿಟ್ರೆ ಇದಕ್ಕೆ ಅರ್ಥ ಇದೆಯಾ? ಓಕೆ. ಇವತ್ತಿಗೆ ರೈತ ಸಂಘಟನೆಗಳು ಒಬ್ಬೊಬ್ರು ಬರ್ತಾರೆ, ಒಂದೊಂದ್ ದಿನ ಬರ್ತಾರೆ, ನಿಮ್ ಮಧ್ಯೆ ಕೂರ್ತಾರೆ, ಒಂದ್ ಸೆಲ್ಫಿ ತಕೊಳ್ತಾರೆ, ಫೋಟೋ ತಕೊಳ್ತಾರೆ, ವಿಡಿಯೋ ಹಾಕೊಳ್ತಾರೆ, ಹೋಗ್ತಾರೆ. ಇವರೆಲ್ಲರೂ ಒಟ್ಟಿಗೆ ಸೇರಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ಬೇಕು ಅನ್ನುವಂತ ರೂಪರೇಷೆ ಏನಾದ್ರೂ ಇದೆಯಾ ನಿಮ್ಮಲ್ಲಿ? ಖಂಡಿತ ಆಲ್ರೆಡಿ ಚರ್ಚೆ ಆಗಿದೆ. ಹಾಗೆ ನಮ್ಮ ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದನೂ ನಮ್ಗೆ ಎಲ್ಲಾ ಪ್ರತಿನಿಧಿಗಳು ಬಂದು ಹೋಗಿದ್ದಾರೆ. ಈ 11ನೇ ತಾರೀಕು ಮತ್ತೆ ನಮ್ಗೊಂದು 15 ಜಿಲ್ಲೆಯಿಂದ ಬರ್ತಾ ಇದಾರೆ. ನಾವು ಏನ್ ಈ ಸೆಷನ್ ಪ್ರಾರಂಭ ಆದಂತ ಸಮಯದಲ್ಲಿ ಆ ಸಮಯದಲ್ಲಿ ನಾವು ಎಲ್ಲಾ ಕರ್ನಾಟಕದ ಎಲ್ಲಾ ರೈತರು, ರಾಜ್ಯದ ರೈತ ಮುಖಂಡರುಗಳನ್ನು ರೈತರುಗಳನ್ನು ಒಗ್ಗಟ್ಟಾಗಿ ತಗೊಂಡು ಎಲ್ಲ ಕನ್ನಡಪರ ಸಂಘಟನೆಗಳು, ಪರಿಸರ ಇಲಾಖೆಗೆ ಸಂಬಂಧಪಟ್ಟಂತವ್ರು, ಮತ್ತೆ ಪ್ರಾಣಿ ಬಗ್ಗೆ ದಯ ಇರುವಂತವ್ರು, ಪರಿಸರವಾದಿಗಳು ಎಲ್ಲಾನು ವಿಶ್ವಾಸ ತಗೊಂಡು, ಚಿಂತಕರು, ಕವಿಗಳು ಎಲ್ಲಾನು ವಿಶ್ವಾಸ ತಗೊಂಡು ಏಕಕಾಲದಲ್ಲಿ ಒಂದು ನಾವು ಬೆಂಗಳೂರು ವಿಧಾನಸಭಾ ಚಲೋ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಆಲ್ರೆಡಿ ವಿಧಾನಸೌಧ ಚಲೋ ಮಾಡ್ಬೇಕು ಅಂತಿದ್ವಿ. ಇದಕ್ಕೆ ಕೇವಲ ನಮ್ಮ 2 ಪಂಚಾಯತ್ ಜನ ಮಾತ್ರ ಹೋದ್ರು ಆಗಲ್ಲ. ಈ ಜೊತೆಗೆ ನಾವು ಇಡೀ ರಾಜ್ಯದ ಎಲ್ಲಾ ಜನ, ಉತ್ತರ ಕರ್ನಾಟಕದಿಂದ ಹಿಡಿದು ದೆಹಲಿ ಮಟ್ಟದ ರೈತರುಗಳಿಂದ ಹಿಡಿದು ಹರಿಯಾಣ, ಪಂಜಾಬ್ ರೈತರು, ತಮಿಳುನಾಡು ಭಾಗದ ಸಂಘಟನೆಗಳು ಸಹ ಬೆಂಬಲದಿಂದ ಎಲ್ಲಾನು ಒಗ್ಗಟ್ಟಾಗಿ ತಗೊಂಡು ನಾವು ಏಕಕಾಲದಲ್ಲಿ ಹೋಗ್ಬೇಕು ಅನ್ನೋ ಒಂದು ಉದ್ದೇಶ ಪ್ಲಾನ್ ಮಾಡ್ಕೊಂಡಿದೀವಿ. ಅದಕ್ಕೆ ದಿನಾಂಕ ನಿಗದಿನ ನಾವು ಒಬ್ರು ತೀರ್ಮಾನ ಮಾಡಕ್ಕಲ್ಲ. ಸಂಯುಕ್ತ ರೈತ ಕರ್ನಾಟಕ ಸಮಿತಿ ಇದೆ, ಮತ್ತೆ ಪ್ರಾಂತ್ಯ ರೈತ ಸಂಘ ಇದೆ, ಮತ್ತೆ ನಮ್ಮ ಕಂಚಕಾಳಿ ಬೆರಮಾಳ ರೈತ ಸಂಘಟನೆ ಇದೆ. ಎಲ್ಲ ಒಟ್ಟಾಗಿ ಕುತ್ಕೊಂಡು ಒಂದು ತೀರ್ಮಾನ ಮಾಡ್ಬೇಕು ಅಂತ ಇದೀವಿ. ನಾವೇನೇ ತೀರ್ಮಾನ ತಗೋಬೇಕು ಅಂದ್ರೆ ಇವತ್ತು ಕೇವಲ ಬಿಡದಿ ಬೆರಮಾಳ 2 ಪಂಚಾಯತ್ ರೈತರು ಮಾತ್ರ ತೀರ್ಮಾನ ತಗೋಂಗಿಲ್ಲ. ರಾಜ್ಯದ ಇತರ ಎಲ್ಲಾ ರೈತ ಸಂಘಟನೆಗಳು ಸೇರಿ ನಾವೆಲ್ಲ ಒಂದು ಕಮಿಟಿ ಮಾಡ್ಕೊಂಡಿದೀವಿ. ಎಲ್ಲ ಬೆಳಗಾವಿಯಿಂದ ಹುಬ್ಳಿ ಗಲ್ಬರ್ಗದಿಂದ ಹಿಡ್ಕೊಂಡು ಈಗ ನಮ್ಮ ಪಂಚಾಯತ್ ಹಿಡ್ಕೊಂಡು ಎಲ್ಲಾ ಜಿಲ್ಲೆಯ ರೈತ ಸಂಘಟನೆಗಳು ನಮ್ಮ ಕಮಿಟಿಗೆ ಜಾಯಿನ್ ಮಾಡ್ಕೊಂಡಿದೀವಿ. ಆಗ ನಾವೇನೇ ತೀರ್ಮಾನ ಎಲ್ಲ ಒಂದು ಕಾನ್ಫರೆನ್ಸ್ ಮೀಟಿಂಗ್ ಮಾಡ್ಕೊಂಡು ನಾವೆಲ್ಲರೂ ಸೇರಿ ಒಟ್ಟಾಗಿ ಒಂದು ಡೇಟ್ ನಿರ್ಧಾರ ಮಾಡ್ಕೊಂಡು ಒಂದು ಮುಂದಿನ ಹೋರಾಟ ಮಾಡ್ತೀವಿ ನಾವು. ಓಕೆ. ಸೊ ಅಂತಿಮವಾಗಿ ನಾನು ಇಷ್ಟು ದಿನಗಳ ಕಾಲ ಇಲ್ಲಿ ಬೈರ್ಮಂಗ್ಲ ಕ್ರಾಸಿಗೆ ಬಂದಿದ್ದೆ, ನಿಮ್ಮ ಹೋರಾಟವನ್ನು ನೋಡಿದಾಗ ನನಗನ್ಸಿದ್ದೇನು ಅಂದ್ರೆ ಇಬ್ಬರು ಹೋರಾಟ ಮಾಡಿದಿರೋದ್ರಲ್ಲಿ ಇಬ್ಬರಿಗೂ ಕೂಡ ಅರ್ಥ ಇದೆ. ಕಾರಣ ಅವರವರ ಬೇಡಿಕೆ ಅವ್ರವ್ರದ್ದು, ಕಾರಣ ಭೂಮಿ ಯಾರ್ದು ಅಂದ್ರೆ ರೈತರದ್ದೇ. ಆ ಭೂಮಿಯನ್ನ ಯಾವ ರೀತಿ ಬಳಸ್ಕೊಳ್ಬೇಕು ಅಂತ ಹೇಳಿ ರೈತ ನಿರ್ಧಾರ ಮಾಡ್ಬೇಕು, ಹೊರತು ಸರ್ಕಾರ ನಿರ್ಧಾರ ಮಾಡೋದಲ್ಲ. ನಿಮ್ಮ ಬೇಡಿಕೆಗಳು ಸರಿಯಾಗಿದೆ, ಮತ್ತೆ ಯಾರು ಭೂಮಿಯನ್ನ ಕೊಡ್ತೀವಿ ಅಂತ ಹೇಳ್ತಿದ್ರೆ ಅವರ ಎಲ್ಲ ಬೇಡಿಕೆಗಳಲ್ಲ ಅನ್ನೋದಾದ್ರೂ ಕೆಲವೊಂದು ಬೇಡಿಕೆಗಳಂತೂ ಸರಿಯಾಗಿರುವಂತದ್ದು. ಆದ್ರೆ ಅಂತಿಮವಾಗಿ ಒಬ್ಬ ವೀಕ್ಷಕನಾಗಿ ನನಗೆ ನೋಡಿದಾಗ ಅನ್ಸುವಂತದ್ದು ಏನು ಅಂದ್ರೆ, ನೀವಿಬ್ಬರು ಇದೇ ರೀತಿ ಹೋರಾಟ ಮಾಡ್ತಿದ್ರೆ ಈ ಹೋರಾಟ ಇದೇ ರೀತಿ ಇರುತ್ತೆ, ಅಥವಾ ಹೆಚ್ಚಿನ ದಿನಗಳ ಕಾಲ ಹೋರಾಟ ನಡೆಯುತ್ತೆ ಅಷ್ಟೇ, ಆದ್ರೆ ಅದಕ್ಕೆ ಫಲ ಸಿಗೋದಿಲ್ಲ ಅಂತ ಅನ್ಸುತ್ತೆ. ಆ ಕಾರಣಕ್ಕೆ ನನ್ನ ಒಂದು ಸಲಹೆ ಏನು ಅಂದ್ರೆ, ನೀವಿಬ್ಬರು ಕೂತು ಈ ಒಂದು ಏನೋ ಮಾತುಕತೆಯನ್ನಾಡಿ ಅದನ್ನ ಬಗೆಹರಿಸ್ಕೊಳ್ಳೋದು ಯಾವ ರೀತಿ ಇರ್ಬೇಕು ಅಂದ್ರೆ, ಆಯ್ತಪ್ಪ ಈ ಕೊಟ್ರೆ 2 ಕೋಟಿ 2.25 ಕೋಟಿ, ಅದ್ರ ಬದಲು ರೆಡ್ ಝೋನ್ ಗೋಸ್ಕರ ಇಬ್ರು ಹೋರಾಟ ಮಾಡೋಣ. ವೃಷಭಾವತಿ ಕೆರೆ ಆ ನದಿಯನ್ನ ಕ್ಲೀನ್ ಮಾಡೋದಕ್ಕೆ ಅಥವಾ ಬೈರಮಂಗಲ ಕೆರೆಯನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಒಂದು ಹೋರಾಟ ಮಾಡೋಣ. ಸೊ ಇಬ್ಬರು ಜೊತೆಯಲ್ಲಿ ಹೋರಾಟ ಮಾಡಿ ಈ ರೆಡ್ ಝೋನ್ ಅನ್ನುವಂತ ಟ್ಯಾಗ್ ಲೈನ್ ಏನಿದೆ ಅದನ್ನ ತೆಗೆದಾಕಿ ಯಾರಿಗೆ ಬೇಕು ಅವ್ರ ಭೂಮಿಯನ್ನು ಅಭಿವೃದ್ಧಿ ಪಡಿಸ್ಕೊಳ್ಳಿ, ಯಾರು ಕೃಷಿಕರು ಇರ್ತಾರೆ ನಾನು ಕೃಷಿನೇ ಮಾಡ್ತೀನಿ, ನಾನು ಕೃಷಿ ಮಾಡ್ಲಿ ಅನ್ನೋದೇನಿದೆ ಅದು ಇವತ್ತಿಗೆ ನೀವಿಬ್ಬರ ಹೋರಾಟವನ್ನ ನೋಡಿದಾಗ ನನಗೆ ಅನಿಸ್ತಿರುವಂತದ್ದು. ಸೊ ಸಾಧ್ಯ ಆದಷ್ಟು ಬೇಗ ನೀವಿಬ್ಬರು ಈ ಒಂದು ಏನು ಸೊಲ್ಯೂಷನ್ ಕಂಡ್ಕೊಳ್ಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರೆ, ಕಾರಣ ಇವತ್ತಿಗೆ ಒಂದು ಹಳ್ಳಿ ಅಂತ ಬಂದಾಗ ಇಬ್ರು ಇದ್ದೀರಾ, ಒಂದ್ ಕಡೆ ಭೂಮಿ ಕೊಡ್ತೀವಿ ಅಂತ, ಒಂದ್ ಕಡೆ ಭೂಮಿ ಕೊಡಲ್ಲ ಅಂತ. ಈಗ ಇಬ್ಬರು ಸೇರಿ ಇಲ್ಲ ರೆಡ್ ಝೋನ್ ತೆಗೀರಿ ಅಂತ ಹೇಳಿದಾಗ ಗೌರ್ಮೆಂಟ್ ಕೇಳಲೇಬೇಕಾಗುತ್ತೆ. ಇದು ನಿಮ್ ಕಡೆಗೂ ಗೊತ್ತಾಗ್ಬೇಕು, ಅಂಡ್ ನಿಮ್ಮ ವಿರೋಧದಲ್ಲಿ ಯಾರು ಹೋರಾಟ ಮಾಡ್ತಾರೆ ಅವ್ರಿಗೂ ಕೂಡ ಗೊತ್ತಾಗ್ಬೇಕು. ಇದಾಗಿ ನಿಮ್ಮಿಬ್ಬರ ಕಷ್ಟ ಬೇಗ ತೀರ್ಲಿ ಅಂತ ಹೇಳಿ ನಾನು ಕೂಡ ಆಶಿಸ್ತೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.